ಆಯ್ತು ನಾವು 100 ವರ್ಷ ಮಾಡಿಲ್ಲ, ಈಗ 100ನೇ ವರ್ಷ, ನಮ್ಮ ಬಗ್ಗೆ ಯಾಕೆ ನೀವು ಡೌಟ್ ಮಾಡ್ತೀರಾ ಅಂತ ನಾಳೆ ಅದನ್ನ ರಿಜಿಸ್ಟರ್ ಮಾಡೋದಪ್ಪ ಸೊಸೈಟಿ ಆಕ್ಟ್ ಅಲ್ಲಿ ಮಾಡಿಬಿಡಿ. ಏನ್ ತೊಂದ್ರೆ ನಿಮ್ಗೆ? ನೀವು ಯಾಕೆ ಅದನ್ನೊಂದು ಪ್ರೆಸ್ಟೀಜ್ ಇಶ್ಯೂ ಆಗಿ ತಗೊಳ್ತೀರಿ? ಕಾನೂನಿನ ಪ್ರಶ್ನೆ ಮಾತ್ರ ಅಲ್ಲ, ಇದು ನೈತಿಕತೆಯ ಪ್ರಶ್ನೆ ಅಂತ. ಅದೇ ಹೇಳ್ತಾ ಇದ್ರಲ್ಲ ಪ್ರಿಯಾಂಕರ್ಗೆ, ಈ ಹಾದಿಯಲ್ಲಿ ಬೀದಿಯಲ್ಲಿ ತರಕಾರಿ ಮಾರುವವನಿಗೂ ಕೂಡ ಕಾನೂನು ಅಪ್ಲೈ ಆಗುತ್ತೆ, ನೀವು RSS ಗೆ ಆಗುದಿಲ್ಲ ಅಂದ್ರೆ ಏನ್ ಕತೆ ಇದು? ನನ್ನ ಪ್ರಕಾರ ಪ್ರಿಯಾಂಕರ್ಗೆ ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ಲೆಟರ್ ಬರೀಬೇಕು. ಮೋಹನ್ ಭಾಗವತಿಗೆ ಅಲ್ಲ, ನನ್ನ ಪ್ರಕಾರ ಮೋಹನ್ ಭಾಗವತಿಗೆ ನೈತಿಕತೆ ಕಾರಣದಿಂದ ಬರೆದಿದ್ದಾರೆ ಅವರು. ಮುಖ್ಯಮಂತ್ರಿ DK ಸದನದಲ್ಲಿ ನಿಂತ್ಕೊಂಡು ಸದಾವಸ್ತಲೆ ಅಂತ ಯಾವುದು ಗೃಹ ಸಚಿವ PK RSS ವಿರುದ್ಧ ಸಮರ ಸಾರಿದ್ದಾರೆ. ಹೌದು, ಬಹುಶಃ ಈ ಆಂತರಿಕ ಸಂಘರ್ಷ ಇದೆ. ಸಂಘರ್ಷಕ್ಕೆ ಹೋಗೋದು ಬೇಡ, ನಾವು ಸೌಹಾರ್ದತೆಯಿಂದ ಹೋಗುವಂತ ಒಂದು ಈಗ ಹೊಸ ಸೌಹಾರ್ದತೆಯ ಒಂದು ಪರಂಪರೆ ಶುರುವಾಗಿದೆ. RSS ಸಮಸ್ಯೆ ಏನಂದ್ರೆ, ಅವರು ಹೇಳೋದು ನಮ್ಮ ಬಾಡಿ ಆಫ್ ಇಂಡಿವಿಜುವಲ್, ಇದೊಂದು ಸಂಸ್ಥೆ ಅಲ್ಲ, ನಾವೊಂದು ಕಲ್ಚರಲ್ ಆರ್ಗನೈಸೇಷನ್, ನಾವು ರಾಜಕೀಯ ಪಕ್ಷನೂ ಅಲ್ಲ, ನಮಗೆ ಸೋರ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಗುರುದಕ್ಷಿಣೆಯಿಂದ ಬರುತ್ತೆ ಅಂತ. ಹೌದು, ಹಿಂದೂ ಧರ್ಮ ರಿಜಿಸ್ಟರ್ ಆಗಿದೆಯಾ ಅಂತ ಮೋಹನ್ ಭಾಗವತ್ ಹೇಳಿರಲ್ಲ, ನನ್ಗನ್ಸುತ್ತೆ ಅದು ಬಹಳ ಬಾಲಿಶವಾದಂತ ಹೇಳಿ. ನೀವು ಉಳಿದ ಎಲ್ಲಾ ಧರ್ಮಗಳ ಫಾರಿನ್ ಫಂಡಿಂಗ್ ಅನ್ನು ಪ್ರಶ್ನೆ ಮಾಡ್ತೀರಿ, ನೀವು ಮಾತ್ರ ರಿಜಿಸ್ಟ್ರೇಷನ್ ಮಾಡದೆ ನಿಮ್ಮ ಫಂಡಿಂಗ್ ಯಾವುದೇ ಅದ್ರ ಲೆಕ್ಕ ಕೊಡದೆ ನೀವು ನಡೆಸ್ತಾ ಇದ್ರಿ. ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮೊದಲ ಬಾರಿ ಜೈಲಿಗೆ ಹೋದ ಮುಖ್ಯಮಂತ್ರಿ ಬಿಜೆಪಿಯವರು ಯಡಿಯೂರಪ್ಪ ಅವರು. 5 ಮಂದಿ ಸಚಿವರು ಹೋದ್ರು ಆ ಕಾಲದಲ್ಲಿ. ಆಯ್ತಾ, RSS ತುಟ್ಟಿ ಪಿಟ್ಟಿಕೊಳ್ಳಿಲ್ಲ, ಅದಕ್ಕೆ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ. ಅವರ ಜುಟ್ಟಿ ಇವರ ಕೈಯಲ್ಲಿದೆ ಅಂತ ತಿಳ್ಕೊಳ್ಳಿ, ಇವ್ರು ಯಾಕೆ ಕಂಟ್ರೋಲ್ ಮಾಡಲಿಲ್ಲ? ನಮಸ್ಕಾರ, ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಾನು ಧರಣೀಶ್ ಪುಕ್ಕನಕೆರೆ. ನನ್ನ ಜೊತೆ ಈಗ ಹಿರಿಯ ಪತ್ರಕರ್ತರಾದಂತಹ ದಿನೇಶ್ ಅಮೀನ್ಮಟ್ಟು ಇದ್ದಾರೆ. ಇತ್ತೀಚೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಬರೆದಂತಹ ಪತ್ರದ ಬಗ್ಗೆ ವ್ಯಾಪಕವಾದಂತಹ ಚರ್ಚೆ ನಡೀತಾ ಇದೆ. ನಿಜಕ್ಕೂ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿದಿರುವಂತಹ ಪ್ರಶ್ನೆಗಳು ಎಂಥವು, ಏನು ಅದರ ಪರಿಣಾಮ ಆಗುತ್ತೆ, ಮತ್ತು RSS ಅಲ್ಲಿ ಆಗಿರುವಂಥ ಸಂಚಲನ ಎಂಥದ್ದು, ಇದರಿಂದ ಆಗಬೇಕಾಗಿರುವಂಥದ್ದೇನು, ಇದೆಲ್ಲದರ ಬಗ್ಗೆ ದಿನೇಶ್ ಅಮೀನ್ಮಟ್ಟು ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನನಗೆ ಭಾಳ ಬೇಸಿಕಲಿ ಕೇಳಬೇಕು ಅಂತ ಅನಿಸಿರುವಂಥ ಪ್ರಶ್ನೆ ಅಂದರೆ, ಈ ಪ್ರಶ್ನೆಗಳು ಎಂಥವು ಅಂತ. ಯಾಕೆಂದರೆ ಇಷ್ಟು ದಿನ ನಾನಾ ಜನ ನಾನಾ ರೀತಿ ಪ್ರಶ್ನೆಗಳನ್ನು ಮಾಡಿದ್ದಾರೆ RSSಗೆ. RSS ಯಾವತ್ತೂ ಉತ್ತರ ಕೊಡುವಂತಹ ಗೋಜಿಗೆ ಹೋಗಿಲ್ಲ, ಧೈರ್ಯವನ್ನು ತೋರಿಲ್ಲ. ಈಗ ಇವು ಸ್ವಲ್ಪ ಭಿನ್ನವಾದಂಥ ಪ್ರಶ್ನೆಗಳು ಅಂತ ನನಗನ್ಸಿವೆ, ಅದರಿಂದಾಗಿ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, ಎಂಥ ಪ್ರಶ್ನೆಗಳಿವು? ನೋಡಿ, ಇದು ಈಗ ನಾವು ಇಲ್ಲಿಯವರೆಗೆ ಅಂದರೆ ಭಾಳ ಮಂದಿ RSS ಅನ್ನು ಪ್ರಶ್ನೆ ಮಾಡ್ತಾ ಇರೋದು ಅದರ ಸೈದ್ಧಾಂತಿಕ ವಿಚಾರಗಳನ್ನು, ಆಯಿತಾ, ಸೈದ್ಧಾಂತಿಕ ವಿಚಾರಗಳನ್ನು. ಇದು ಬೇಸಿಕಲಿ ಇದು ಕಾನೂನಿಗೆ ಸಂಬಂಧಿಸಿರೋದು, ಆಯಿತಾ, ಕಾನೂನಿಗೆ ಸಂಬಂಧಿಸಿದ್ದು. ಯಾವುದೇ ಸಂಸ್ಥೆ ಆಗಲಿ ಈ ನೆಲದ ಕಾನೂನಿಗೆ ತಲೆಬಾಗಬೇಕು, ಸಂವಿಧಾನಕ್ಕೆ ತಲೆಬಾಗಬೇಕು. ಭಾಳ ವಿಚಿತ್ರ ಅಂದರೆ, ಇದು ಇವತ್ತು ನಿನ್ನೆದಲ್ಲ, ಹಿಂದೆ ಕೂಡ ಆಗಾಗ ಚರ್ಚೆ ಆಗ್ತಾ ಇತ್ತು. ಆದರೆ ಯಾರು ಅದನ್ನೊಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡು ಹೋಗದೆ ಅಲ್ಲಿಗೆ ಬಿಟ್ಟುಬಿಟ್ರು. ಅವರು ಅದೇ ರೀತಿ ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಉತ್ತರನೇ ಕೊಡ್ತಾ ಇರಲಿಲ್ಲ, ಕೆಲವು ಸತಿ ಉಡಾಪೆ ಉತ್ತರ ಕೊಟ್ಟು ನುಣಿಸ್ಕೊಳ್ತಾ ಇದ್ರು. ಪ್ರಿಯಾಂಕ್ ಖರ್ಗೆ ಅವರು ಒಂಥರ ಬೆನ್ನು ಬಿಡದ ಬೇತಾಳನ ಥರ ಅದರ ಹಿಂದೆ ಬಿದ್ದಿದ್ದಾರೆ. ಸೊ ಈಗ ಇದರಲ್ಲಿ ಸೈದ್ಧಾಂತಿಕ ವಿಚಾರ ಏನಿಲ್ಲ. ಎಲ್ಲೋ ಈಗ ಪ್ರಿಯಾಂಕಾ ಅವರು ಬಹಳ ಸರಿ ಅದನ್ನೆಲ್ಲ ಎತ್ತಿದ್ದಾರೆ, ಸೈದ್ಧಾಂತಿಕ ವಿಷಯದನ್ನು ಕೂಡ ಮಾತಾಡಿದ್ದಾರೆ. ಬಟ್ ಈಗ ಇದು ಕಾನೂನಿಗೆ ಸಂಬಂಧಿಸಿರೋದು. ಅದರಿಂದಾಗಿ ಅವರು ಈಗ ಒಂಥರ 100 ವರ್ಷಗಳಾದ್ರೂ ಒಂದು ರಿಜಿಸ್ಟ್ರೇಷನ್ ಆಗಿಲ್ಲ ಎನ್ನುವುದು ಇವತ್ತು ಇಡೀ ಜಗತ್ತಿಗೆ ಗೊತ್ತಾಗಿದೆ. ನಾನು ಇಂಡಿಯಾಕ್ಕೆ ಅಂತ ಹೇಳ್ತಾ ಇಲ್ಲ, ಇಡೀ ಜಗತ್ತಿಗೆ ಗೊತ್ತಾಗಿದೆ. ಬಹಳ ಮಂದಿ ನಾವೆಲ್ಲ ಒಂದು 10-15 ವರ್ಷಗಳ ಹಿಂದೆನೇ ಅದನ್ನೆಲ್ಲ ಬರೆದಿದ್ದೆವು. ಆದರೆ ಭಾಳ ಮಂದಿ ಗೊತ್ತಾಗಿಲ್ಲ, ಅದೊಂದು ಚರ್ಚೆಯ ಕೇಂದ್ರಕ್ಕೆ ಬಂದಿರಲಿಲ್ಲ. ಇವತ್ತು ಬಂದಿರೋದ್ರಿಂದ ಅದು ಭಾಳ ಕಾನೂನಿನ ಪ್ರಶ್ನೆ, ಒಂದು ಸರ್ಕಾರ ಕೇಳಬೇಕಾದ ಪ್ರಶ್ನೆ. ಮುಖ್ಯವಾಗಿ ಅವರೇನೋ ಬರೀ ಒಬ್ಬ ರಾಜಕೀಯ ನಾಯಕನಲ್ಲ, ಈಗ ಅವರು ಮಿನಿಸ್ಟ್ರು, ಹೌದು, ಕರ್ನಾಟಕದ ಗೃಹ ಸಚಿವ. ಕಾನೂನನ್ನು ರಕ್ಷಣೆ ಮಾಡೋದು ಅವರ ಕೆಲಸ. ಅದರಿಂದ ಸಹಜವಾಗಿ ಅವರು ಆ ಪ್ರಶ್ನೆಗಳನ್ನು ಕೇಳಿದರೆ ಅವರಿಗೆ ಈಗ ಕೋರ್ಟು ಸಾಮಾನ್ಯವಾಗಿ ಕೇಳುತ್ತೆ, ಲೋಕಲ್ ಸ್ಟ್ಯಾಂಡ್ ಏನಿದೆ ನಿಮಗೆ ಅಂತ, ನೀವು ಯಾರು ಅದನ್ನು ಕೇಳಲಿಕ್ಕೆ ಅಂತ. ಇವರು ಹೇಳ್ಬೋದು, ನಾನು ಗೃಹ ಸಚಿವ, ಕರ್ನಾಟಕದ ಗೃಹ ಸಚಿವ, ನಾನು ಈ ರೀತಿಯ ರಿಜಿಸ್ಟ್ರೇಷನ್ ಇಲ್ಲದೆ ಯಾವುದಾದ್ರೂ ಒಂದು ಸಂಸ್ಥೆ, ಕೇವಲ ನಮ್ಮದು ಬಾಡಿ ಆಫ್ ಇಂಡಿವಿಜುವಲ್ಸ್ ಅಂತ ಹೇಳ್ಕೊಂಡು ಯಾವುದೋ ಗುರುದಕ್ಷಿಣೆಯಿಂದ ದುಡ್ಡು ತಗೊಂಡು ಎಲ್ಲ ಲೆಕ್ಕ ಮಾಡಿ ವಿಪರೀತ ಅಂದರೆ ಬೇಕಾದಷ್ಟು ಚಟುವಟಿಕೆಗಳನ್ನು ಮಾಡಿ ಅದರ ಫಂಡಿಂಗಿನ ಮೂಲ ಯಾವುದಂತ ತಿಳಿಸದೆ ಅದು RSS ಇರಲಿ. ಸರ್, ಏನೋ ನೀವು ಹಿಂದೆ ಒಂದ್ಸಲ 10 ಪ್ರಶ್ನೆ ಅವ್ರು ಎತ್ತಿದ್ದೀನಿ. ಈಗ ಪ್ರಿಯಾಂಕ್ ಖರ್ಗೆ ಅವರು 8 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಪ್ರಶ್ನೆ ರೂಪದಲ್ಲಿ ಇವೆ. ಅದರಲ್ಲಿ 2 ಪ್ರಮುಖವಾದಂಥ ಅಂಶಗಳು. ಒಂದು,
RSS ನೋಂದಣಿ ಮಾಡ್ಕೊಂಡಿಲ್ಲ ಅಂತ, ಹೌದು. ಇನ್ನೊಂದು ಅದರ ಸೋರ್ಸ್ ಆಫ್ ಇನ್ಕಮ್ ಏನು ಅನ್ನುವಂಥದ್ದು, ಮತ್ತೆ ಅದಕ್ಕೆ ತೆರಿಗೆ ಕಟ್ತಿದಾರಾ, ಮತ್ತೆ ಈ ರೀತಿ ಆರ್ಥಿಕ ಚಟುವಟಿಕೆಯನ್ನ ನೋಂದಣಿ ಮಾಡ್ಕೊಳ್ಳದೇ ಇರುವಂತಹ ಯಾವುದೇ ಸಂಘಟನೆ ಅಥವಾ ಸಂಸ್ಥೆ ಮಾಡ್ಬೋದಾ ಅನ್ನುವಂಥದ್ದು. ಸೊ ಅದು ಅದೇ ವಿಚಾರ, ಮೂಲಭೂತ ಪ್ರಶ್ನೆಗಳು. ಯಾಕೆಂದ್ರೆ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಫಂಡ್, ಸಪೋಸ್ ರಿಜಿಸ್ಟರ್ ಮಾಡಿದೆ ಅಂತ ತಿಳ್ಕೊಳ್ಳಿ, ಅಂದರೆ ಸೊಸೈಟಿ ಆ್ಯಕ್ಟ್ ಅಲ್ಲಿ, ಇಲ್ಲದಿದ್ರೆ ಪಬ್ಲಿಕ್ ಚಾರಿಟೇಬಲ್ ಆ್ಯಕ್ಟ್ ಅಲ್ಲಿ, ಇದರ ಸೆಕ್ಷನ್ 80 ಕಂಪನಿ ಆ್ಯಕ್ಟ್ ಅಲ್ಲಿ ಮಾಡಿದ್ರೆ ನೀವು ಎಲ್ಲ ಡಿಟೇಲ್ಗಳನ್ನು ಕೊಡಬೇಕಾಗುತ್ತೆ. ನಿಮ್ಮ ಆಸ್ತಿ ವಿವರ ಕೊಡಬೇಕಾಗುತ್ತೆ, ಡೊನೇಷನ್ ಎಷ್ಟು ಕಲೆಕ್ಟ್ ಮಾಡಿ ತಗೊಳ್ಬೇಕು, ಅದಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀರಿ ಅಂತ ಕೇಳಬೇಕಾಗುತ್ತೆ, ಟ್ಯಾಕ್ಸ್ ಎಕ್ಸಂಪ್ಷನ್ ಮಾಡಿದರೆ ಅದರ ವಿವರ ಕೊಡಬೇಕಾಗುತ್ತೆ. ಅದು ರಿಜಿಸ್ಟ್ರೇಷನ್ ಅಂತ ಬಂದ ಕೂಡಲೇ ಉಳಿದದ್ದು ಫಾಲೋ ಮಾಡುತ್ತೆ, ಇಟ್ ವಿಲ್ ಫಾಲೋ. ಬಟ್ ಇಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ. ಬಟ್ RSSನ ಒಂದು ಜಾಣ್ಮೆ ಏನಂದ್ರೆ, ಬಹಳ ಮಂದಿ ಇದಕ್ಕೆ ಗೊತ್ತಾಗಿಲ್ಲ, ಅದರದ್ದು ಒಂದು 2-2.5 ಸಾವಿರದಷ್ಟು ಅಂಗಸಂಸ್ಥೆಗಳಿದೆ, ಆಯ್ತಾ. ಉದಾಹರಣೆಗೆ ವಿಶ್ವ ಹಿಂದೂ ಪರಿಷತ್ ಇದೆ, ಅದು ರಿಜಿಸ್ಟರ್ ಆಗಿದೆ. ವಿಶ್ವ ಹಿಂದೂ ಪರಿಷತ್ತು ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಅವರದ್ದು ಸೇವಾ ಭಾರತಿ ಅಂತ ಇದೆ, ಅದು NGO ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ. RSS ಅನ್ನು ಬಿಟ್ಟು ಈಗ BJP, ಅದು ಇಲೆಕ್ಷನ್ ಕಮಿಷನ್ ಅಂಡರ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಅದರದ್ದೇ ಪಾರ್ಟ್, ಅದು ರಿಜಿಸ್ಟರ್ ಆಗಿದೆ. ಅದಕ್ಕೆ ಕೊಡುವ ದುಡ್ಡು, ತಗೊಳ್ಳೋ ದುಡ್ಡು, ಖರ್ಚು ಮಾಡುವ ವಿವರ ಎಲ್ಲವನ್ನು ಕೊಡಬೇಕಾಗುತ್ತೆ ಅವರು. ವಿಶ್ವ ಹಿಂದೂ ಪರಿಷತ್ತು ಕೂಡ ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ಅದ್ರ ಎಲ್ಲಾ ಲೆಕ್ಕಪತ್ರವನ್ನು ಕೊಡ್ತಾರೆ ಅವರು, ಕೊಡ್ಲೇಬೇಕು. ಕೊಡದಿದ್ರೆ ಅದು ಅಕ್ರಮ. ಅದು ಸೇವಾ ಭಾರತಿ, ಅವರು ಏಕಲವ್ಯ, ವನವಾಸಿ ಕಲ್ಯಾಣ ಮಂದಿರ, ಇಂಥದ್ದು ಸುಮಾರಿದೆ. ಅದು ಎಲ್ಲ ಕೆಲವು NGO ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಕೆಲವು ಸೊಸೈಟಿ ಆಕ್ಟ್ ಅಲ್ಲಿ ರಿಜಿಸ್ಟರ್ ಆಗಿದೆ, ಕೆಲವು ಪಬ್ಲಿಕ್ ಚಾರಿಟೇಬಲ್ ಆಕ್ಟ್ ರಿಜಿಸ್ಟರ್ ಆಗಿದೆ. ಇದು ಒಂದು ಬಹಳ ದೊಡ್ಡ ಜಾಲ. ಆದ್ರೆ RSS ಸಮಸ್ಯೆ ಏನಂದ್ರೆ, ಅವರು ಹೇಳೋದು ನಮ್ಮ ಬಾಡಿ ಆಫ್ ಇಂಡಿವಿಜುವಲ್, ಇದೊಂದು ಸಂಸ್ಥೆ ಅಲ್ಲ, ನಾವೊಂದು ಕಲ್ಚರಲ್ ಆರ್ಗನೈಸೇಷನ್, ನಾವು ರಾಜಕೀಯ ಪಕ್ಷನೂ ಅಲ್ಲ, ನಮಗೆ ಸೋರ್ಸ್ ಎಲ್ಲಿಂದ ಬರುತ್ತೆ ಅಂದ್ರೆ ಗುರುದಕ್ಷಿಣೆಯಿಂದ ಬರುತ್ತೆ ಅಂತ. ಹೌದು, ಇದು ಬಹಳ ವಿಚಿತ್ರ. ಇದು ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಗುರುದಕ್ಷಿಣೆ ಕೊಡುವವರು 10 ರೂಪಾಯಿ ಕೊಡ್ತಾರ, 20 ರೂಪಾಯಿ ಕೊಡ್ತಾರ, 10 ಕೋಟಿ ರೂಪಾಯಿ ಕೊಡ್ತಾರ, 20 ಕೋಟಿ ರೂಪಾಯಿ ಗೊತ್ತಿಲ್ಲ. ಯಾಕೆಂದ್ರೆ ಗುರುದಕ್ಷಿಣೆ ಇರುವುದೇ ಹಾಗೇನೆ, ಅಲ್ಲಿ ಯಾರು ಅದಕ್ಕೆ ರಸೀದಿ ಕೊಡುದಿಲ್ಲ. ಇವರು ಹೋಗಿ ದುಡ್ಡು ಹಾಕೋದು, ಆಮೇಲೆ ಅವ್ರು ಖರ್ಚು ಮಾಡೋದು. ಅಂದ್ರೆ ಬ್ಲ್ಯಾಕ್ ಮನಿ ಇದೆಯಲ್ಲ, ಇದು ದೇವರ ಹುಂಡಿಗೆ ದುಡ್ಡು ಹಾಕಿದಾಗೆ. ಅದಕ್ಕೆ ಅವ್ರು ಕೇಳ್ತಾರೆ ಹಿಂದೂ ಧರ್ಮ ರಿಜಿಸ್ಟರ್ ಆಗಿದೆ ಅಂತ. ಆದ್ರೆ ಒಂದೇ ಒಂದು ನಿಮಿಷ, ಹಿಂದೂ ಧರ್ಮ ರಿಜಿಸ್ಟರ್ ಆಗಿದೆಯಾ ಅಂತ ಮೋಹನ್ ಭಾಗವತ್ ಹೇಳಿದಲ್ಲ, ನನ್ಗನ್ಸುತ್ತೆ ಅದು ಬಹಳ ಬಾಲಿಶವಾದಂತ ಹೇಳಿಕೆ. ಯಾಕೆಂದ್ರೆ ಹಿಂದೂ, ಅವರೇ ಹೇಳಿದ್ದಾರೆ ಹಿಂದೂ ಧರ್ಮ ಅಂತ, ಅದು ಧರ್ಮ. RSS ಅನ್ನೋದು ಒಂದು ಸಂಘಟನೆ. ಧರ್ಮ ಅದರದ ಏನೋ ವ್ಯಾಪ್ತಿ ಬೇರೆ, ಅದರ ಸ್ವರೂಪ ಬೇರೆ, ಅದರ ನೋಂದಣಿ ಆಗ್ಬೇಕಾ ಬೇಡವಾ ಅದು ಬೇರೆ. ಇದು ಸಂಘಟನೆ ಅಂದಮೇಲೆ ಯಾವುದಾದರೂ ಆಕ್ಟ್ ಅಡಿನಲ್ಲಿ ಅದು ನೋಂದಣಿ ಆಗ್ಲೇಬೇಕು. ಎಷ್ಟು ಬಹಳ ಮೂಲಭೂತವಾಗಿ ಏನಂದ್ರೆ, ಹಿಂದೂ ಧರ್ಮಕ್ಕೆ ಸಂವಿಧಾನನೇ ಮಾನ್ಯತೆ ಕೊಟ್ಟಿದೆ, ಆಯ್ತಾ. ಧರ್ಮಗಳಿಗೆ ಮಾನ್ಯತೆ ಕೊಟ್ಟಿದೆ, ಹಿಂದೂ ಧರ್ಮಕ್ಕೂ ಕೊಟ್ಟಿದೆ, ಇಸ್ಲಾಂ ಧರ್ಮಕ್ಕೂ ಕೊಟ್ಟಿದೆ, ಕ್ರಿಶ್ಚಿಯಾನಿಟಿ ಕೊಟ್ಟಿದೆ, ಬೌದ್ಧಿಸ್ಟ್ಗಳಿಗೆ ಕೊಟ್ಟಿದ್ದಾರೆ, ಜೈನಿಸಮ್ ಕೊಟ್ಟಿದೆ. ಅದೆಲ್ಲವೂ ಕೂಡ ಸಂವಿಧಾನದ ಪಾರ್ಟ್. ಅದಕ್ಕೆ ಸೆಕ್ಷನ್ 25 ಅಲ್ಲಿ ಹೇಳ್ತಾ ಇರೋದು ಏನಂದ್ರೆ, ಆರ್ಟಿಕಲ್ 25 ನಲ್ಲಿ ನಿಮಗೆ ನಿಮ್ಮ ಧರ್ಮವನ್ನು ಆಚರಿಸುವ ಸ್ವಾತಂತ್ರ್ಯ ಇದೆ ಅಂತ. ಯಾವ ಧರ್ಮ ಅಂದ್ರೆ ಇದೆಲ್ಲವೂ ಧರ್ಮ. ಅದರಿಂದ ಸಂವಿಧಾನ ಬಂದಾಗ ಯಾವ್ದ್ಯಾವ್ದು, ಈಗ ಹೊಸ ಧರ್ಮಕ್ಕೆ ಕೊಡ್ಲಿಕ್ಕೆ ಆಗುದಿಲ್ಲ. ಹಂಗೆ ಈಗ ನಾವು ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮಕ್ಕೆ ಕೇಳಿದ್ರು, ಲಿಂಗಾಯತ ಧರ್ಮ ಆಗಿದ್ರೆ ಸ್ಟೇಟ್ ಗೌರ್ಮೆಂಟ್ ಕೊಡ್ಬೋದಲ್ಲ, ಲಿಂಗಾಯತ ಧರ್ಮ ನಿಮ್ದು ಧರ್ಮ ಅಂತ. ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಅದಕ್ಕೆ ಪರ್ಮಿಷನ್ ಕೊಡಬೇಕು? ಯಾಕೆಂದ್ರೆ ಅದು ಸಂವಿಧಾನ ಜಾರಿಗೆ ಬಂದ ನಂತರ ಹುಟ್ಟಿಕೊಂಡ ಪ್ರಶ್ನೆಗಳು ಇದೆಲ್ಲ. ಅವರಿಗೆ ಈ ಹೊಸ ಧರ್ಮ ಸ್ಥಾಪನೆ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಾಗೆ ಯಾರೋ ಒಬ್ರು ಭಾಗವತ್ ಬಂದು ನಂದೊಂದು ಧರ್ಮ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೊಸ ಧರ್ಮ ಬೇಕಿದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಅದು ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ತಿಳ್ಕೊಂಡು ಮಾಡ್ಬೇಕು. ಅದಕ್ಕೆ ಒಂದು ಧರ್ಮ ಗ್ರಂಥ ಇದೆಯಾ, ಧರ್ಮ ಸ್ಥಾಪಕ ಯಾರು ಇರ್ತಾನೆ, ಎಲ್ಲ ತಿಳ್ಕೊಳ್ಬೇಕು. ಅದರಿಂದ ಹಿಂದೂ ಧರ್ಮ ಆಲ್ರೆಡಿ ಈಗ ಇಸ್ಲಾಂ ಧರ್ಮಕ್ಕೂ ಕೊಟ್ಟಿದೆ, ಕ್ರಿಶ್ಚಿಯಾನಿಟಿಗೂ ಕೊಟ್ಟಿದೆ. ಅದು ಸಂವಿಧಾನನೇ ಅದಕ್ಕೆ ಅಂಗೀಕಾರ ಕೊಟ್ಟಿದೆ. ಅದರಿಂದ ಆ ಪ್ರಶ್ನೆ ಬಾಲಿಶವಾದದ್ದು. ಅವ್ರು ಯಾಕೆ ಅಂದ್ರೆ ಕ್ವಶನ್ ಅನ್ನು ಇವೇಡ್ ಮಾಡ್ತಾರೆ. ಅವರಿಗೆ ನಿಜವಾದ ಕ್ವಶನ್ ಅನ್ನು ಅಡ್ರೆಸ್ ಮಾಡ್ಲಿಕ್ಕೆ ಆಗಲಿ. ಸಿಂಪಲ್ ಅಪ್ಪ, ನೀವು ಅಷ್ಟೊಂದು ಈಗ ಧರ್ಮ ಆಗಲಿ ರಾಜಕೀಯ ಆಗಲಿ ಇರೋದೇನಂದ್ರೆ, ನೀವು ಆದಷ್ಟು ಪಾರದರ್ಶಕವಾಗಿ ಇರಬೇಕು. ನೀವು ಪಬ್ಲಿಕ್ ಫಂಡಿಂದ ನೀವು 5 ಪೈಸೆ ತಗೊಳ್ಳಿ, 5 ಕೋಟಿ ತಗೊಳ್ಳಿ, ನೀವು ಮೊದಲು ಅದಕ್ಕೊಂದು ಟ್ರಾನ್ಸ್ಪರೆನ್ಸಿ ಇರಬೇಕು. ದುಡ್ಡು ಎಷ್ಟು ತಗೊಂಡಿದ್ದಾನೆ, ದುಡ್ಡು ಎಷ್ಟು ಖರ್ಚು ಮಾಡ್ತೇವೆ ಅಂತ. ನಿಮಗೆ ರಿಜಿಸ್ಟ್ರೇಷನ್ ಉಳಿದೆಲ್ಲ ಮಾಡ್ತೀರಿ, ಮಾಡೋದಂತ ಒಪ್ಕೊಂಡ್ರೆ ಏನಾಗುತ್ತೆಪ್ಪ, ಮಾಡಿ.
ಯಾಕೆ ಮಾಡ್ತಿಲ್ಲ RSS? ಅಲ್ಲ, ಒಂದು ಯಾರು ಕೇಳಲೇ ಇಲ್ಲ ಅದನ್ನು. ಈಗ ಬರೀ ಇವತ್ತಿನ ಪ್ರಶ್ನೆ ಅಲ್ಲ, ಅದರ ನಂತರ ಬಹುಕಾಲ ಈಗ 3 ಸರಿ ಅದನ್ನು ಬ್ಯಾನ್ ಮಾಡಿದ್ರು. ಅಲ್ಲ, ಈಗ ಹಳ್ಳಿ ಕಡೆ ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಕಳ್ಳನ ಮನ್ ಸುಳ್ಳುಳ್ಗೆ ಅಂತ. ಹೌದು. ಅಂದರೆ ಯಾರಿಗೆ ಅದ್ರ ಬಗ್ಗೆ ಭಯ ಇರುತ್ತೋ ಅಥವಾ ಪಾರದರ್ಶಕವಾಗಿರಲ್ವೋ, ಏನೋ ಗುಪ್ತ ಕಾರ್ಯಸೂಚಿ ಇರುತ್ತೋ ಅವ್ರು ಮಾತ್ರ ಏನೋ ಮುಚ್ಚಳಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ಅಂದರೆ ಓಕೆಪ್ಪ ಎಲ್ಲನೂ ತೆರೆದಿಡ್ತಾರೆ. ಹೌದು. RSS ಯಾಕೆ ಹಂಗೆ ನನಗೆ ಈಗಲೂ ಅನಿಸುದು ಏನಂದ್ರೆ, ನೋಡಿ ಅವ್ರಿಗೆ ಅಂತ ಸಮಸ್ಯೆ ಇರ್ಲಿಕ್ಕಿಲ್ಲ. ಯಾಕೆ ಇರ್ಲಿಕ್ಕಿಲ್ಲ ಅಂತ ಹೇಳ್ತೇನೆ ಅಂದ್ರೆ, ನಾನು ಆಗ್ಲೇ ಹೇಳಿದೆ, ಅವ್ರದ್ದು ಬೇರೆ ಬೇರೆ ಸಂಸ್ಥೆಗಳಿದೆ ಅಲ್ಲ, ಅದಕ್ಕೆ ಫಾರಿನ್ ಇಂದ ದುಡ್ಡು ಬರುತ್ತೆ. ಈಗ FCRA ಅಂತ ಒಂದು ಆಕ್ಟ್ ಇದೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ ಅಂತ. ಇದೆಲ್ಲ ಈಗ ನೋಡಿ, ಇನ್ನೂ ಒಂದು ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ, ಈ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಈ NGOಗಳಿಗೆ ಫಾರಿನ್ ಫಂಡಿಂಗ್ ಏನಾಗ್ತಿದೆ ಅದನ್ನೆಲ್ಲವನ್ನೂ ರೆಗ್ಯುಲೇಟ್ ಮಾಡಿದ್ರು. ಬಹಳ ಮುಖ್ಯವಾಗಿ ಈಗ ಉದಾಹರಣೆಗೆ ಹ್ಯೂಮನ್ ರೈಟ್ ಅಸೋಸಿಯೇಷನ್, ಹ್ಯೂಮನ್ ರೈಟ್ ಕಮಿಟಿ ಇದೆಯಲ್ಲ, ಅವರ ಮೇಲೆಲ್ಲ ರೈಡ್ ಮಾಡಿದ್ರು. ಫಾರಿನ್ ಫಂಡಿಂಗ್ ಆಗುತ್ತೆ, ಅದು FCRA ಅಂಡರಲ್ಲಿ ಮಾಡಿರೋದು. ಆದರೆ ಇವತ್ತು RSSಗೆ ಬಹಳಷ್ಟು ಲೇಖನಗಳು, ರಿಪೋರ್ಟ್ಗಳು ಬಂದಿದೆ. ಹೈಯೆಸ್ಟ್ ಫಾರಿನ್ ಫಂಡಿಂಗ್ ಆಗುತ್ತೆ. ಅದು ಕೆಲವು ಈ ಬ್ಲ್ಯಾಕ್ ಮನಿ ಆ ರೀತಿ ಇಂಥದ್ದು. ಈಗ ಉದಾಹರಣೆಗೆ ಸ್ವಿಸ್ ಬ್ಯಾಂಕ್ ಅಲ್ಲಿ ದುಡ್ಡು ಹಾಕ್ತಾರಲ್ಲ, ಅದಕ್ಕೆ ಲೆಕ್ಕ ಇಲ್ಲ. ಅಂತ ದುಡ್ಡು ಕೆಲವರು ಈಗ ಜನಾರ್ದನ್ ರೆಡ್ಡಿ ಕೊಂಡೋಗಿ ತಿರುಪತಿ ಹುಂಡಿಗೆ ಹಾಕಿ ಪಾಪ ತೊಳಿತಾರಲ್ಲ, ಆ ರೀತಿ ಪಾಪ ತೊಳೆಯವರು ಯಾರಾದರೂ ಬಂದು RSSಗೆ ಹುಂಡಿಗೆ ದುಡ್ಡು ಹಾಕ್ಬೋದು ಗುರುದಕ್ಷಿಣೆಯಾಗಿ. ಈಗ ಜನಾರ್ದನ್ ರೆಡ್ಡಿ RSSನ ಒಳಗಡೆ ಅಷ್ಟೊಂದು ಪಾಪ್ಯುಲರ್ ಆಗ್ಲಿಕ್ಕೆ ಕಾರಣ ಇದು ಒಂದು ಅಂತ ಇದೆ. ಅವನು RSSಗೆ ಬಹಳ ಫಂಡಿಂಗ್ ಮಾಡಿದ್ದಾನೆ ಅಂತ. ಇವತ್ತು ಜನಾಭಿಪ್ರಾಯ ಏನಿದೆ ಅಂದ್ರೆ, ನೀವು BJPಯಲ್ಲಿ ಟಿಕೆಟ್ ತಗೊಳ್ಬೇಕಾದ್ರೆ, ಇಲ್ಲದ್ರೆ BJPಯಲ್ಲಿ ಮಿನಿಸ್ಟರ್ ಆಗ್ಬೇಕಂದ್ರೆ RSSಗೆ ನೀವು ಗುರುದಕ್ಷಿಣೆ ಕೊಡ್ಬೇಕಂತ ಇದೆ. ನಾನು ಲಂಚ ಅಂತ ಹೇಳುದಿಲ್ಲ, ಅವ್ರು ಗುರುದಕ್ಷಿಣೆ ಅಂತ ಹೇಳುದಲ್ಲ, ಗುರುದಕ್ಷಿಣೆ ಕೊಡ್ಬೇಕಂತ ಇದೆ. ಅದನ್ನು ಈಗ ಹಾಕುವವನಿಗೆ ನೋಡುವವರಿಗೆ ಕಾಣ್ಲಿಕ್ಕಿಲ್ಲ, ಆದ್ರೆ ಆ ಹುಂಡಿ ಇಟ್ಟವರಿಗೆ ಗೊತ್ತಾಗಿತ್ತಲ್ಲ ಯಾರು ಎಷ್ಟು ದುಡ್ಡು ಹಾಕಿದ್ದಾರೆ ಅಂತ. ಆ ದುಡ್ಡಿನ ಮೇಲೆ ಅದು ಮುಂದಿನ ವ್ಯವಹಾರಗಳೆಲ್ಲ ನಡೆದಿರುತ್ತೆ. ನೀವು ಆ ರೀತಿ ನಡೆಯುತ್ತಾ ಇಲ್ವಾ ಅವ್ರಿಗೆ ಬಿಟ್ಟದ್ದು. ನಾವು ಆರೋಪ ಮಾಡ್ತೇವೆ. ಇದು ಕ್ಲಿಯರ್ ಆಗ್ಬೇಕಾದ್ರೆ ಅವರು ಟ್ರಾನ್ಸ್ಪರೆಂಟ್ ಆಗಿ ಅವರ ವ್ಯವಹಾರಗಳನ್ನು ನಡೆಸಬೇಕು. ಅದರಿಂದ ರಿಜಿಸ್ಟ್ರೇಷನ್ ಮಾಡಲೇಬೇಕಾಗುತ್ತೆ. ಸೊಸೈಟಿ ಆಕ್ಟ್ ಅಲ್ಲಿ ಮಾಡ್ತೀರಾ, ಇಲ್ಲದ್ರೆ ಚಾರಿಟೇಬಲ್ ಆಕ್ಟ್ ಅಲ್ಲಿ ಮಾಡ್ತೀರಾ, ಇಲ್ಲದ್ರೆ ಕಂಪನಿ ಆಕ್ಟ್ ಅಲ್ಲಿ ಮಾಡ್ತೀರಾ, ಅವ್ರಿಗೆ ಬಿಟ್ಟದ್ದು. ಇವು ಉಳಿದದೆಲ್ಲವನ್ನು ಮಾಡ್ತಿರಲ್ಲ, ಇದನ್ನ ಯಾಕೆ ಮಾಡ್ತೀರಿ ಅಂತ ಹೇಳಿದ್ರೆ ಸಹಜವಾಗಿ ಸಂಶಯ ಬರುತ್ತೆ. ಅಂದ್ರೆ ಇಲ್ಲಿ ಲೆಕ್ಕ ಇಲ್ಲದ ಕಪ್ಪು ಹಣ, ಬ್ಲ್ಯಾಕ್ ಮನಿ ಇಂಥದ್ದು ಏನಾದರೂ ಸರ್ಕ್ಯುಲೇಟ್, ಯಾಕೆಂದ್ರೆ ಇವತ್ತು ರಾಜಕೀಯಕ್ಕೆ ಕೂಡ ಬಳಕೆ ಆಗುವುದು ಬ್ಲ್ಯಾಕ್ ಮನಿ. ಯಾರು ಕೂಡ 95 ಲಕ್ಷ ಖರ್ಚು ಮಾಡಿ ಲೋಕಸಭೆಗೆ ಕಂಟೆಸ್ಟ್ ಮಾಡೋದಿಲ್ಲ. ಅವರು 95 ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ. ಎಲ್ಲಿಂದ ದುಡ್ಡು ಬರುತ್ತೆ ಗೊತ್ತಿಲ್ಲ ಯಾರಿಗೂ, ಅದು ಫಂಡಿಂಗ್ ಆಗ್ತಾ ಇದೆ. ಸೊ ಇದೇ ರೀತಿ RSS ಬೇರೆ ಬೇರೆ ಎಲ್ಲ ಚಟುವಟಿಕೆಗಳನ್ನು ಮಾಡುತ್ತೆ. ಅವರ ಈಗ ಉದಾಹರಣೆಗೆ ಬಜರಂಗ ದಳ ಇದೆ, ಆ ಹುಡುಗರಿಗೆ ದುಡ್ಡು ಕೊಡ್ಬೋದು. ಯಾರು ಕೊಡ್ತಾರೆ? ಎಲ್ಲಿಂದ ಬರುತ್ತೆ? ಬಜರಂಗ ದಳಕ್ಕೆ ಯಾರಾದರೂ ಡೊನೇಷನ್ ಕೊಡೋದಿಲ್ಲ. ಅವರು ಬೇರೆ ಬೇರೆ ರೀತಿಯ ಫಂಡಿಂಗ್ಗಳು ಡೈವರ್ಟ್ ಆಗ್ಬೋದು ಅನ್ನೋದು ಇರುತ್ತೆ. ಈಗ ನೀವು ಮುಸ್ಲಿಂ ಸಂಘಟನೆಗಳಿಗೆ ಫಾರಿನಿಂದ ಫಂಡಿಂಗ್ ಆಗುತ್ತೆ ಅಂತ ಅವರನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ನೋಡ್ತೀರಿ. ಇವತ್ತು ಹೇಳ್ತಾರೆ ಎಲ್ಲ ಮಸೀದಿಗಳಿಗೆ, ಮದ್ರಸಗಳಿಗೆ ಫಾರಿನಿಂದ ದುಡ್ಡು ಬರ್ತಾ ಇದೆ, ಪೆಟ್ರೋಲ್ ಡಾಲರ್ಗಳು ಬರ್ತಾ ಇದೆ ಅಂತ. ಫೈನ್ ಅಪ್ಪ, ತನಿಖೆ ಮಾಡಿ. ಯಾರು ಬೇಡ ಅಂತ ಹೇಳಿರೋದು? ರಿಜಿಸ್ಟರ್. ನಾವು ಹೇಳ್ತಾ ಇರೋದು ಹಿಂದೂ RSS ಮಾತ್ರ ಅಲ್ಲ, ನಾಳೆ ಮುಸ್ಲಿಮರೇ ಧರ್ಮದ ಹೆಸರಲ್ಲಿ ಯಾರಾದರೂ ಒಂದು ಈ ರೀತಿ ಮಾಡಿದ್ರೆ ಅದು ಕೂಡ ರಿಜಿಸ್ಟರ್ ಆಗ್ಬೇಕು. ಕ್ರಿಶ್ಚಿಯನ್ಸ್ ಮಾಡಿದ್ರೆ ಅದು ಕೂಡ ರಿಜಿಸ್ಟರ್ ಆಗ್ಬೇಕು. ಬರೀ ಹಿಂದೂಗಳದ್ದು ಮಾಡಿ ಉಳಿದವ್ರು ಬಿಡ್ಬೇಕಂತ ಹೇಳೋದಲ್ಲ. ನೀವು ಅದನ್ನು ಮಾಡಿದ್ರೆ ನಿಮಗೆ ಒಂದು ಆ ನೈತಿಕತೆ ಇದೆ ಅದನ್ನು ಪ್ರಶ್ನೆ ಮಾಡಲಿಕ್ಕೆ. ನೀವು ಉಳಿದ ಎಲ್ಲಾ ಧರ್ಮಗಳ ಫಾರಿನ್ ಫಂಡಿಂಗ್ ಅನ್ನು ಪ್ರಶ್ನೆ ಮಾಡ್ತೀರಿ, ನೀವು ಮಾತ್ರ ರಿಜಿಸ್ಟ್ರೇಷನ್ ಮಾಡದೆ ನಿಮ್ಮ ಫಂಡಿಂಗ್ ಯಾವುದೇ ಅದ್ರ ಲೆಕ್ಕ ಕೊಡದೆ ನೀವು ನಡೆಸ್ತಾ ಇದ್ದೀರಿ. ಇದು ತಪ್ಪು ಅಂತ. ಆದರೆ ಮೋಹನ್ ಭಾಗವತ್ ಅವರು ಅದಕ್ಕೆ ಇಷ್ಟು ದಿನಗಳ ನಂತರ, ಹಿಂದಿನ ಬಾರಿ ಕೂಡ ಪ್ರಿಯಾಂಕ್ ಖರ್ಗೆ ಮಾತಾಡೋದು ದತ್ತಾತ್ರೇಯ ಹೊಸಬಾಳೆನೆ ಬಂದು ರಿಯಾಕ್ಟ್ ಮಾಡಿದ್ರು, ಆಯ್ತಾ? ಈ ಸರಿ ಸಾಕ್ಷಾತ್ ಮೋಹನ್ ಭಾಗವತ್ ಅವರೇ ರಿಯಾಕ್ಟ್ ಮಾಡಿದ್ದಾರೆ. ಅದರ ಅಷ್ಟರ ಮಟ್ಟಿಗೆ ಇವರ ಮಿಷನ್ ಸಕ್ಸಸ್ ಆಗಿದೆ ಮತ್ತು ಅವರ ಬಂಡವಾಳ ಬಯಲಾಗಿದೆ. ಈಗ ಅವ್ರು ಒಂದು ಮಾತು ಹೇಳ್ಬೋದಲ್ಲ, ಒಂದೇನಂದ್ರೆ ಇದು ಇನ್ನೊಂದು ಸೂಚಿಸುತ್ತೆ, ಇವರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅಂತ. ಅಫ್ಕೋರ್ಸ್ ಅದು ಗೊತ್ತಿರುವಂತ, ಅದೇ ಅದನ್ನ ಮತ್ತೆ ಪ್ರೂವ್ ಮಾಡ್ತಾರೆ ಅಂತ. ಇವರು ಸಂವಿಧಾನದ ಬಗ್ಗೆ ಪ್ರಮಾಣ ಮಾಡಿ ಅವರ ಬಿಜೆಪಿಯವರು ಸಚಿವರಾಗ್ತಾರೆ, ಶಾಸಕರಾಗ್ತಾರೆ, ಅದು ಬೇರೆ. ನೀವು ಸಂವಿಧಾನದ ನಂಬಿಕೆ ಇದ್ರೆ ಆಯ್ತು, ನಾವು 100 ವರ್ಷ ಮಾಡಿಲ್ಲ, ಈಗ 100ನೇ ವರ್ಷ, ನಮ್ಮ ಬಗ್ಗೆ ಯಾಕೆ ನೀವು ಡೌಟ್ ಮಾಡ್ತೀರಾ ಅಂತ ನಾಳೆ ಅದನ್ನ ರಿಜಿಸ್ಟರ್ ಮಾಡೋದಪ್ಪ ಸೊಸೈಟಿ ಆಕ್ಟ್ ಅಲ್ಲಿ ಮಾಡಿಬಿಡಿ. ಏನ್ ತೊಂದ್ರೆ ನಿಮ್ಗೆ? ನೀವು ಯಾಕೆ ಅದನ್ನೊಂದು ಪ್ರೆಸ್ಟೀಜ್ ಇಶ್ಯೂ ಆಗಿ ತಗೊಳ್ತೀರಿ? ಟ್ರಾನ್ಸ್ಪರೆಂಟ್ ಆಗಿರ್ಬೋದಲ್ಲ.
ಅವ್ರಿಗೆ ಈಗ ನೋಡಿ ಯಾವನೇ ಅಲ್ಲ, ಈಗ ಟ್ರಾನ್ಸ್ಪರೆಂಟ್ ಆಗಿ ಇರ್ಬೋದು ಅಂತ ನೀವು ಹೇಳಿದ್ರಿ. ಯಾರೋ ಕೊಡ್ತಾರಲ್ಲ, ನೀವು ಹೇಳ್ತೀರಿ ಗುರುದಕ್ಷಿಣೆ ಅಂತಂದ್ರೆ ಅದು ನನ್ನ ಪ್ರಕಾರ ಲಂಚನೆ ಆಯ್ತಾ. ಮತ್ತೆ ಕಪ್ಪು ಹಣ, ಗುರುದಕ್ಷಿಣೆ ಕೊಡುವವರು ಸಾಮಾನ್ಯ ಸ್ವಯಂ ಸೇವಕರು ಕೊಡ್ಬೋದು 10 ರೂಪಾಯಿ 20, ನಿಜವಾದ ಭಕ್ತಿಯಿಂದ ಕೊಡ್ಬೋದು. ನಾವು ಅವ್ರ ಐಡಿಯಾಲಜಿನ ಒಪ್ಪುದು ಬಿಡುದು ಬೇರೆ ವಿಚಾರ. ಅವನು ಯಾವನು ಅದರ ಮೇಲೆ ನಂಬಿಕೆ ಇದ್ದವನು ಒಂದು 50 ರೂಪಾಯಿ 100 ರೂಪಾಯಿ 1000 ರೂಪಾಯಿ, ನನಗೆ ತಿಳಿದ ಹಾಗೆ, ನಾನು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ, ಬಹಳಷ್ಟು ಕಾಂಗ್ರೆಸ್ ನಾಯಕರು ಗುರುದಕ್ಷಿಣೆ ಕೊಡ್ತಾರೆ. ನನಗೆ ಗೊತ್ತಿದೆ, ನಾನು ಕೆಲವರ ಹೆಸರೇ ಹೇಳ್ಬೋದು ಬೇಕಿದ್ರೆ. ಬಹಳ ಮಂದಿ ಕಾಂಗ್ರೆಸ್ ನಾಯಕರು ಅವರು ಗುರುದಕ್ಷಿಣೆ ಕೊಡ್ತಾರೆ. ಅದು ಅಷ್ಟರ ಮಟ್ಟಿಗೆ ಅವರನ್ನು ಖುಷಿಯಾಗಿಟ್ರೆ ನಮ್ಮ ಸುದ್ದಿಗೆ ಬರೋದಿಲ್ಲ ಅವರು ಅಂತ. ಅದು ನೋಡಿ, ಅದು ಕೂಡ ಇದೆ. ಅದು ಒಂಥರ ಪ್ರೊಟೆಕ್ಷನ್ ಮನಿ ಕೊಟ್ಟಾಗೆ, ಈ ಪ್ರೊಟೆಕ್ಷನ್ ಮನಿ ಕೊಡ್ತಾರಲ್ಲ ಹಾಗೆ. ಈಗ ಮಂಗಳೂರಲ್ಲಿ ಒಂದು ಮಾಲ್ ಇದೆ, ಸಿಟಿ ಮಾಲ್ ಅಂತ. ಅದರ ಸೆಕ್ಯೂರಿಟಿ ಯಾರಿಗೆ ಕೊಟ್ಟಿದ್ದಾರೆ ಅಂದ್ರೆ ಅವನು ಬಜರಂಗ ದಳದ ಇವನಿಗೆ ಕೊಟ್ಟಿದ್ದಾರೆ, ಚೀಫ್ಗೆ, ಅವನು ಶರಣ್ ಪಂಪ್ವೆಲ್ ಅಂತ. ಯಾಕೆಂದ್ರೆ ಅವನು ಪ್ರೊಟೆಕ್ಷನ್ ಮನಿ ಅದು. ಇವರು ಆದ್ರಿಂದ ಆ ಮಾಲ್ ಅಲ್ಲಿ ಯಾವುದೇ ಗಲಾಟೆ ಆಗೋದಿಲ್ಲ, ಹೆಣ್ಮಕ್ಕಳದ್ದು ಲವ್ಜಿ ಅದು ಇದು ಏನೂ ಆಗೋದಿಲ್ಲ, ಯಾಕಂದ್ರೆ ಅವನಿಗೆ ಪ್ರೊಟೆಕ್ಷನ್ ಮನಿ ಅದು. ಸೊ ಇದೇ ರೀತಿ ಬಹಳಷ್ಟು ಮಂದಿ ಕಾಂಗ್ರೆಸ್ನವರು ಉಳಿದವರು ಎಲ್ಲ RSS ಗೆ ಒಂದು ಪ್ರೊಟೆಕ್ಷನ್ ಗುರುದಕ್ಷಿಣೆ ಕೊಟ್ಟುಬಿಟ್ರೆ ಅವರು ನಮ್ಮ ಸುದ್ದಿಗೆ ಬರುದಿಲ್ಲ ಅಂತ ಇದೆ. ಆದ್ರೆ ಈಗ ಅದು ನೀವು ಹೇಳ್ತಿರೋದು ನೋಡಿದ್ರೆ ಬಹಳ ಅನೈತಿಕವಾದಂತ, ಬಹಳ ಬೇಸಿಕಲಿ ಅದೇ ಹೇಳ್ಬೇಕಾಗಿರೋದು. ಈಗ ಇದು ಕಾನೂನಿನ ಪ್ರಶ್ನೆ ಮಾತ್ರ ಅಲ್ಲ, ಇದು ನೈತಿಕತೆಯ ಪ್ರಶ್ನೆ ಅಂತ. ಈಗ ಇವರು ಹೇಳ್ತಾ ಇರೋದು ನಾವು ಸಂಸ್ಕಾರವನ್ನು ಕಳಿಸ್ತೇವೆ ಅಂತ, ಚಾರಿತ್ರ್ಯ ನಿರ್ಮಾಣ ಮಾಡೋದು ಅವರದ್ದು ಮೇನ್ ಉದ್ದೇಶ ಏನು, ಅವರ ಗೋಲ್ ಏನ್ ಹೇಳ್ತಾರೆ ಅವರು, ಚಾರಿತ್ರ್ಯ ನಿರ್ಮಾಣ ಅಂತ. ಏನಿದ ಚಾರಿತ್ರ್ಯ ನಿರ್ಮಾಣ ಅಂತ ಹೇಳ್ತಾರೆ, ನಮ್ದು ಸಾಂಸ್ಕೃತಿಕ ಸಂಘಟನೆ ಅಂತ ಹೇಳ್ತಾರೆ. ಚಾರಿತ್ರ್ಯ ನಿರ್ಮಾಣ ಅಂದ್ರೆ ಏನು, ನೀವು ರಿಜಿಸ್ಟ್ರೇಷನ್ ಮಾಡದೆ ಕಾನೂನನ್ನು ಉಲ್ಲಂಘಿಸಿ ಹಣ ಸಂಗ್ರಹಿಸಿ ಅದನ್ನ ಮಾಡುದು. ಅಂದ್ರೆ ನೀವು ಏನ್ ಮೆಸೇಜ್ ಕೊಡ್ತಾ ಇದ್ರಿ, ನಿಮ್ಮ ಹೊಸ ತಲೆಮಾರಿಗೆ ಏನ್ ಮೆಸೇಜ್ ಕೊಡ್ತಾ ಇದ್ರಿ? ಅವ್ನು ನಾಳೆ ಅದ್ ನೋಡಿ, ಒಂದು ಈ ಗಣಪತಿ ಸೇವಾ ಸಂಘಗಳೆಲ್ಲ ಆಗ್ತಾರಲ್ಲ, ಅದಕ್ಕೂ ಲೆಕ್ಕ ಕೇಳ್ತಾರೆ. ಅದು ಸುಲಭದಲ್ಲಿ ಇಲ್ಲ. ಈಗ ರಿಜಿಸ್ಟರ್ ಬಾಡಿ ಮಾಡ್ತಾ ಇರೋದು ಅದೆಲ್ಲ ಅವ್ರು ಲೆಕ್ಕ ಕೊಡ್ಬೇಕಾಗುತ್ತೆ. ಎಲ್ಲರೂ ಕೂಡ ಈಗ ನೋಡಿ GST ಬಂದಿದೆ. ಈಗ ಅವನು ತರಕಾರಿ ಮಾರುವವನು ಕೂಡ ಲೆಕ್ಕ ಕೊಡ್ಬೇಕು. ಈಗ ನೀವು ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ ನಡೆಯಬೇಕಂತ ಮಾಡಿದ್ರಿ, ಅದಕ್ಕಾಗಿ ಡಿಮಾನಿಟೈಸೇಷನ್ ಮಾಡಿದ್ರಿ. ನೀವು ಲಿಂಕ್ಗಳನ್ನು ನೋಡಿ. ನೀವು ಈಗ ಒಬ್ಬ ಸಾಮಾನ್ಯ ವ್ಯಾಪಾರಿ ಕೂಡ ಅವ್ನು ಲೆಕ್ಕ ತಪ್ಪಿಸಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅವನು ಎಲ್ಲದಕ್ಕೂ ಲೆಕ್ಕ ಕೊಡ್ಬೇಕು. ಅದೇ ಹೇಳ್ತಾ ಇದ್ರಲ್ಲ ಪ್ರಿಯಾಂಕರ್ಗೆ, ಈ ಹಾದಿಯಲ್ಲಿ ಬೀದಿಯಲ್ಲಿ ತರಕಾರಿ ಮಾರುವವನಿಗೂ ಕೂಡ ಕಾನೂನು ಅಪ್ಲೈ ಆಗುತ್ತೆ, ನೀವು RSSಗೆ ಆಗುದಿಲ್ಲ ಅಂದ್ರೆ ಏನ್ ಕತೆ ಇದು? ಅದರಿಂದ ಅವ್ರು ಆನ್ಸರ್ ಮಾಡಬೇಕು. ಅವರು ನನ್ನ ಪ್ರಕಾರ ಪ್ರಿಯಾಂಕರ್ಗೆ ಮಾತಲ್ಲ, ಈಗ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಟು ಇಂಟರ್ವ್ಯೂನ್. ಈಗ ಅವ್ರು ಮಾಡ್ಬೇಕದು. ಹೌದು, ಈಗ FCRA ಎಲ್ಲ ಇದೆ ಅಲ್ಲ, ಅದು ಅವ್ರ ಅಂಡರಲ್ಲಿ ಬರುತ್ತೆ. ನೀವು ಬೇರೆ NGOಗಳ ಮೇಲೆ ಕ್ರಮ ಕೈಗೊಳ್ತೀರಿ. RSS ಕೂಡ ಅದು NGOನ ಅಲ್ಲ, ಸೊಸೈಟಿ ಆಕ್ಟ್ ಅಲ್ಲಿ ಬರುತ್ತಾ, ಕಂಪನಿ ಆಕ್ಟ್ ಅಲ್ಲಿ ಬರುತ್ತಾ ಅಂತ ದೇ ಹ್ಯಾವ್ ಟು ಕ್ಲಾರಿಫೈ. ಈಗ ನನ್ನ ಪ್ರಕಾರ ಪ್ರಿಯಾಂಕರ್ಗೆ ಸೆಂಟ್ರಲ್ ಗವರ್ಮೆಂಟ್ಗೆ ಒಂದು ಲೆಟರ್ ಬರೀಬೇಕು. ಮೋಹನ್ ಭಾಗವತಿಗೆ ಅಲ್ಲ, ನನ್ನ ಪ್ರಕಾರ ಮೋಹನ್ ಭಾಗವತಿಗೆ ನೈತಿಕತೆ ಕಾರಣದಿಂದ ಬರೆದಿದ್ದಾರೆ ಅವರು. ನನ್ಗೆ ಅನಿಸೋದಾಗೆ ನಾವು ಒತ್ತಾಯ ಏನ್ ಮಾಡ್ಬೇಕಾದ್ರೆ ಪ್ರಿಯಾಂಕರ್ಗೆ ಅವರು ಸೆಂಟ್ರಲ್ ಗವರ್ಮೆಂಟ್ ಬರಬೇಕು. ಈ RSS ಇದೆ, ಈಗ ಪ್ರಿಯಾಂಕರ್ಗೆ ವ್ಯಾಪ್ತಿ ಏನು, ಒಂದು ಕರ್ನಾಟಕ ಮಾತ್ರ. RSS ಬರೀ ಕರ್ನಾಟಕದ ವ್ಯಾಪ್ತಿಯಲ್ಲಿ ಇಲ್ಲ, ಅದು ಇಡೀ ದೇಶದ ವ್ಯಾಪ್ತಿಯಲ್ಲಿ ಇದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಅದರಿಂದ ಇವರು ಈಗ ಕೇಂದ್ರ ಗೃಹ ಸಚಿವರಿಗೆ ಮತ್ತು ಹಣಕಾಸು ಸಚಿವರಿಗೆ ಒಂದು ಪತ್ರ ಬರೆದು RSS ಇದೆ, ಈ ಸಂಸ್ಥೆ ಇದೆ. ಅಲ್ಲ ಸರ್, ನೀವು ಪ್ರಿಯಾಂಕಾ ಖರ್ಗೆ ಇನ್ನೊಂದು ಹೊಸ ಐಡಿಯಾ ಮಾಡ್ಲೇಬೇಕು. ಇದು ರಿಜಿಸ್ಟ್ರೇಷನ್ ಆಗಿಲ್ಲ, ಇದರ ಬಗ್ಗೆ ನೀವು ಕ್ರಮ ಕೈಗೊಳ್ಬೇಕು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಒಂದು ಲೆಟರ್ ಬರಬೇಕು. ವಿ ಡಿಮಾಂಡ್ ಅದು ಬರಬೇಕು. ನಾವು ಪ್ರಿಯಾಂಕರ್ಗೆ ಸಪೋರ್ಟ್ ಮಾಡುವವರು, ಅದಕ್ಕೆ ಹೇಳ್ತಾ ಇರೋದು ವಿ ಡಿಮಾಂಡ್. ಅದನ್ನ ಬರಬೇಕು. ಅವರ ರಿಪ್ಲೈ ಏನಂತ ತಿಳ್ಕೊಡು. ಈಗ ಮೋಹನ್ ಭಾಗವತ್ ತಪ್ಪಿಸ್ಕೊಂಡಾರಪ್ಪ ಹಿಂದೂದ, ಹಾಗೆ ಫೈನಾನ್ಸ್ ಮಿನಿಸ್ಟರ್ ಆಗ್ಲಿ ಹೋಮ್ ಮಿನಿಸ್ಟರ್ ಆಗಿ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಅದು ಹಿಂದೂ ಧರ್ಮ, ಯಾಕಂದ್ರೆ ಸರ್ಕಾರಕ್ಕೆ ಧರ್ಮ ಇಲ್ಲಲ್ಲ, ಅವ್ರು ಹೇಳಲಿಕ್ಕೆ ಆಗುದಿಲ್ಲ. ದಿ ಹ್ಯಾವ್ ಟು ಆನ್ಸರ್. ಅಲ್ಲ, ರೆಸ್ಪಾಂಡ್ ಮಾಡ್ಲಿಲ್ಲ ಅಂದ್ರೆ ರಿಮೈಂಡರ್ ಮಾಡ್ಬೋದು, ಯಾವ್ದು ಮಾಡ್ಬೇಕು ಅದನ್ನು. ಇಲ್ಲಂದ್ರೆ ಈಗ ಇದು ಮುಂದುವರಿದು ಯಾರಾದರೂ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕ್ಬೋದು, PL ಹಾಕ್ಬೋದು. ಈಗ ಇದಕ್ಕೆ ಇನ್ನೊಂದು ಐಡಿಯಾ, PL ಹಾಕ್ಬೇಕು. ನಾವು ನನ್ನ ಒತ್ತಾಯ ಏನಂದ್ರೆ ಪ್ರಿಯಾಂಕರ್ಗೆ ಅವರು ಯಾವುದೇ ಒತ್ತಡಕ್ಕೆ ಬಲಿ ಬೀಳದೆ, ಈಗ ಕಾಂಗ್ರೆಸ್ನಲ್ಲೂ ಕೂಡ ಬಹಳ ಸಿಂಪಥೈಸರ್ ಇದ್ದಾರೆ. ಬಹುಶಃ ರಾಹುಲ್ ಗಾಂಧಿ ಒಂದು ಮಾತಾಡ್ತಿರ್ಬೇಕಾದ್ರೆ ನಂಗೊಂದು ನೆನಪಾಗ್ತಿತ್ತು. ಮುಖ್ಯಮಂತ್ರಿ DK ಸದನದಲ್ಲಿ ನಿಂತ್ಕೊಂಡು ಸದಾವಸ್ತಲೆ ಅಂತ ಯಾವುದು, ಗೃಹ ಸಚಿವ PK RSS ವಿರುದ್ಧ ಸಮರ ಸಾರಿದ್ದಾರೆ. ಹೌದು, ಬಹುಶಃ ಈ ಆಂತರಿಕ ಸಂಘರ್ಷ ಇದೆ. ಸಂಘರ್ಷಕ್ಕೆ ಹೋಗುದು ಬೇಡ, ನಾವು ಸೌಹಾರ್ದತೆಯಿಂದ ಹೋಗುವಂತ ಒಂದು ಈಗ ಹೊಸ ಸೌಹಾರ್ದತೆಯ ಒಂದು ಪರಂಪರೆ ಶುರುವಾಗಿದೆ. ಸಿದ್ದರಾಮಯ್ಯನವರದ್ದು ಸಂಘರ್ಷದ ಪರಂಪರೆ,
ನಾವು ಈಗ ಹೊಸ ಮುಖ್ಯಮಂತ್ರಿ ಫೈನ್ ಅಪ್ಪ, ನೀವು ಅದನ್ನು ಮಾಡಿ ಸೌಹಾರ್ದ ಆಡಳಿತಾತ್ಮಕವಾಗಿ ಇರ್ಬೇಕು, ಸೌಹಾರ್ದತೆ ಇರಬೇಕು. ಸ್ಟಾರ್ಟಿಂಗ್ ಆದ್ರೆ ಸೈದ್ಧಾಂತಿಕತೆ ವಿಷಯಕ್ಕೆ ಅಲ್ಲಿ ಸಂಘರ್ಷ ಇರ್ಬೇಕು. ನೋಡಿ, ಒಂದು ಪೊಲಿಟಿಕಲ್ ಪಾರ್ಟಿಗೂ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಇರೋ ಡಿಫರೆನ್ಸ್ ಏನು? ಅದೇ ಅಲ್ವಾ, ಸೈದ್ಧಾಂತಿಕವಾದ ಡಿಫರೆನ್ಸ್. ಅದನ್ನ ಬಿಟ್ಕೊಡ್ಬಾರದು. ನೀವು ಅವರ ಸಿದ್ಧಾಂತ ರಾಜಿ ಮಾಡ್ಕೊಂಡ್ರೆ ಆಗೋದಿಲ್ಲ. ಸಂಘರ್ಷ ನನ್ ಫೈನ್. ಈಗ ಈ ಸರಿ ಅವರು ಕೇಂದ್ರ ಸ್ವಲ್ಪ ತಪ್ಪಿದಾಗ ಹೇಳ್ತೇನೆ, ಅದು ಸುಮ್ಮನೆ ಅಲ್ಲ. ಕೇಂದ್ರ ಸರ್ಕಾರ ಹೋಗಿ ಎಲ್ಲರೂ ಮೀಟ್ ಮಾಡಿದ್ದಾರೆ, ಓಕೆ. ಫಸ್ಟ್ ರೌಂಡ್ ಅಲ್ಲಿ ಸೌಹಾರ್ದತೆ ಇರಬೇಕು, ಕೊಡ್ಕೊಳ್ಳೋದ್ರಲ್ಲಿ ಸೌಹಾರ್ದತೆ ಇರಬೇಕು. ಮುಂದೆ ಅದು ಸಂಘರ್ಷ ಆಗ್ಬೋದು. ಆದ್ರೆ ಇದು ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ಬಹಳಷ್ಟು ಮಂದಿ ಏನಂದ್ರೆ ಈ ರಗಾಳೆ ಬೇಡ, ನಾವು ನಮ್ಮ ಪಾಡಿಗೆ ಇಡುವ ಅಂತ ಅದೊಂದಿದೆ. ನಾವ್ಯಾಕೆ ಈಗ ಬಹಳಷ್ಟು ಮಂದಿ ಕಾಂಗ್ರೆಸ್ ಸರ್ಕಾರದಲ್ಲಿಯೇ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಿದೆ, ಅಲ್ಲಿ ಎಲ್ಲ RSS ಚಟುವಟಿಕೆ ನಡೀತಾ ಇರುತ್ತೆ. ಇನ್ಸಿಡೆಂಟ್ ಕೊಡ್ಬೇಕಂದ್ರೆ ನಾನೊಂದು 10 ಕೊಡ್ಬಲ್ಲೆ ಇದೆ, ಅವ್ರು ಇಲ್ಲ ಅಂತ ಹೇಳಬೇಕಿದ್ರೆ. ಅಲ್ಲ, ನಮ್ ಕಡೆ ಜಾಸ್ತಿ ಇದೆ, ಅದಕ್ಕೆ ಬಹಳ ದೊಡ್ಡವರೆಲ್ಲ ಆಶೀರ್ವಾದಗಳೆಲ್ಲ ಇರುತ್ತೆ, ನಡೀತಿದೆ. ಅದರಿಂದ ಆಕ್ಚುಲಿ ಪ್ರಿಯಾಂಕರ್ಗೆ ಕೇವಲ BJP RSS ಅನ್ನು ಎಂಬರೈಸ್ ಮಾಡಿರೋದಲ್ಲ, ಅವರು ಅದಕ್ಕಿಂತಲೂ ಹೆಚ್ಚು ಎಂಬರೈಸ್ ಮಾಡ್ತಾ ಇರೋದು ಕಾಂಗ್ರೆಸ್ ಪಾರ್ಟಿಯ ಒಳಗಡೆ. ಈಗ ಎಲ್ರಿಗೂ ನೋಡಿ, ಪ್ರಿಯಾಂಕರ್ಗೆ ಮಾತಾಡಿದ್ದಾರೆ, ಯಾರಾದ್ರೂ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ನೋಡಿ, ಇಬ್ರೆ. ಹರಿಪ್ರಸಾದ್ ಹರಿಪ್ರಸಾದ್ ಟೈಮಲ್ಲಿ ಮಾತಾಡಿದ್ದಾರೆ, ಇದಕ್ಕೆ ಮಾಡಿದ್ದಾರೆ. ಪರ್ಟಿಕ್ಯುಲರ್ ಆಗಿ ಈ ವಿಷಯದಲ್ಲಿ ಮಾತಾಡಿರೋದು ಹರಿಪ್ರಸಾದ್ ಒಬ್ರು, ಅದೇ ನೀವ್ ಹೇಳ್ತಿದ್ರಿ, ನಾನು ಗಮನಿಸಿಲ್ಲ. MB ಪಾಟೀಲ್ ಮಾತಾಡಿದ್ದಾರೆ, ಮತ್ತೆ ಯತೀಂದ್ರ ಸಿದ್ದರಾಮಯ್ಯ ಇವತ್ತು ಮಾತಾಡಿದ್ದಾರೆ. ಅದು ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಇದು ಇವತ್ತು ನಿನ್ನೆ ಹೇಳುದಲ್ಲ, ರಾಹುಲ್ ಗಾಂಧಿ ಬಹಳ ಹಿಂದೆನೆ ಹೇಳಿದ್ರು, ಯಾರ್ಯಾರು RSS ಹೆದರ್ತೀರ ದಯವಿಟ್ಟು ಪಾರ್ಟಿ ಬಿಟ್ಟು ಹೋಗಿ ಅಂತ. ನಾನು ಆಗ್ಲೇ ಹೇಳಿದೆ, ನಿಜ ಸೀರಿಯಸ್ ಆದ್ರೆ ಪಾರ್ಟಿ ಖಾಲಿ ಆಗ್ಬಿಡುತ್ತೆ. ಎಲ್ರು RSS ಹೆದರುವವರೇ ಇದ್ದಾರೆ ಬಹಳ ಮಂದಿ, ಆಯ್ತಾ. ಅದರಿಂದ ಕಾಂಪ್ರಮೈಸ್ ಐಡಿಯಾಲಜಿ ಜೊತೆ ಮಾಡ್ಕೊಳ್ಬಾರ್ದು. ಅದು ಸಕ್ಸಸ್ ಫೇಲಿಯರ್ ಅದು ವಿಚಾರ ಬೇರೆ. ಸೊ ಇದು ಈಗ ಕಾನೂನಿನ ಪ್ರಶ್ನೆ, ನೈತಿಕತೆ ಪ್ರಶ್ನೆ ಹೇಳಿದರೆ ಸುಮಾರಿದೆ RSS ಇದ್ದು. ಈಗ RSS ಒಂದು ಸಂಘಟನೆಯಾಗಿ ಅವ್ರದ್ದು ಕೆಲಸ ಮಾಡೋದು, ನಾನೇ ಹಿಂದೆ ಅವ್ರಿಗೆ 10 ಪ್ರಶ್ನೆ 17 ವರ್ಷಗಳ ಹಿಂದೆ ಕೇಳಿದೆ. ಪಾಪ ಭಾಗವತರು ಅವರ ಮೇಲೆ ಬಹಳ ಗೌರವದಿಂದಲೇ ಕೇಳಿದೆ, ನಾನೇನು ಟೀಕೆ ಮಾಡಿಲ್ಲ. ನಿಮ್ಮ ಸಂಘಟನೆಯಲ್ಲಿ ಯಾವ ಜಾತಿಯವರು ಎಷ್ಟು ಮಂದಿ ಇದ್ದಾರೆ, ಈಗ ಅದನ್ನು ನಿಮ್ಮ ಬರವಣಿಗೆಯಲ್ಲಿ ನಿಮ್ಗೆ ಬರವಣಿಗೆ ಹೇಗೆ ಸಿದ್ಧಿಸಿದೆಯೋ ವ್ಯಂಗ್ಯ ಮಾಡೋದು ಕೂಡ ಅಷ್ಟೇ ಚೆನ್ನಾಗಿ ಸಿದ್ಧಿಸಿದೆ. ವ್ಯಂಗ್ಯದಲ್ಲೇ ಹೇಳಿರೋದು ಅದು. ಅಂದ್ರೆ ಈಗ ನೋಡಿ, ನಾನು ಸುಮ್ಮನೆ ಹಳೇದ್ ನೋಡ್ತಾ ಇದ್ದೆ. ಸಿದ್ದರಾಮಯ್ಯನವರು ಒಂದು ಸೀರೀಸ್ RSS ಪ್ರಶ್ನೆ ಕೇಳಿದ್ದಾರೆ, CT ರವಿಗೆ ಕೇಳಿದ್ದಾರೆ. ಇವತ್ತು ಅದು ಮತ್ತೆ ಹೊರಗೆ ಮೇಲೆ ಬರ್ತಾ ಇದೆ. CT ರವಿ ಕೇಳಿದ್ದಾರೆ, ಈಶ್ವರಪ್ಪನಿಗೆ ಕೇಳಿದ್ದಾರೆ. ಹೇಳಪ್ಪ, ಅವ್ರಿಗೆ ಕೇಳಿದಾರಲ್ಲ, RSS ನಲ್ಲಿ ಯಾವ್ಯಾವ ಜಾತಿಯವರು ಪದಾಧಿಕಾರಿಗಳಿದ್ದಾರೆ. ಸಿಂಪಲ್ ಒಂದು ಪ್ರಶ್ನೆ. ನನ್ನ ಪ್ರಕಾರ RSS ಇನ್ನೊಂದು ಸಮಸ್ಯೆ ಇದೆ. ನೀವು RSS ಇದೆಯಲ್ಲ, ಅದು ಒಂದು ಹಿಂದೂ ರಾಷ್ಟ್ರ ಸ್ಥಾಪನೆ ಅದೆಲ್ಲ ಸರಿಯಪ್ಪ. ನೀವು ಹಿಂದೂ ಧರ್ಮಕ್ಕೆ ನೀವು ಕಮಿಟೆಡ್ ಆಗೋದಿದ್ರೆ ನೀವು ರಾಜಕೀಯದಿಂದ ದೂರ ಇರಬೇಕು ಅಂತ. ಅಂದ್ರೆ ಇವರ ಹತ್ರ ನಾನು ಇನ್ನೊಮ್ಮೆ ಹೇಳಿದ್ದೆ, ನಿಜವಾದ ಹಿಂದೂ ಆಗ್ಲಿಕ್ಕೆ ಏನಾಗಬೇಕು? ಹಿಂದೂ ತಂದೆ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಸಾಕ, ಅಲ್ಲ BJPಯ ಮೆಂಬರ್ ಆಗ್ಬೇಕಾ, ಅಲ್ಲ RSSನ ಮೆಂಬರ್ ಆಗ್ಬೇಕಂತ. ಇವರ ಲೆಕ್ಕಾಚಾರದಲ್ಲಿ ಈಗ ನೀವು ದೇವೇಗೌಡರಿಗಿಂತ ದೊಡ್ಡ ಹಿಂದೂ ಯಾರು ಇದ್ದಾರೆ ಅಪ್ಪ ಅಂತ ತಿಳ್ಕೊಳ್ಳಿ. ಹಾಗೆ ನೋಡಿದ್ರೆ ಶಿವಕುಮಾರ್ ಅದೇ ದಾರಿಯಲ್ಲಿ ಇದ್ದಾರೆ. ಆಯ್ತಪ್ಪ, ಫೈನ್. ನಾಳೆ ಅವ್ರು ರಾಮನಗರದಲ್ಲಿ ಇಲೆಕ್ಷನ್ ನಿಲ್ತಾರೆ ಅಂತ ತಿಳ್ಕೊಳ್ಳಿ. RSS ಹೋಗಿ ಅವರ ಪರ ಪ್ರಚಾರ ಮಾಡ್ಬೇಕು. ಹಿಂದೂ ಅಲ್ಲ ಅವರು. ನೀವು ಬಯಸುವ ಎಲ್ಲಾ ಹಿಂದೂಗಳ ಕ್ವಾಲಿಟಿ ಇದೆ, ಸಿದ್ದರಾಮಯ್ಯನವ್ರಿಗಿಲ್ಲ. ಆಯ್ತು, ಒಪ್ಕೊಳ್ಳೋಣ. ಶಿವಕುಮಾರ್ಗಿದೆ. ನೀವು ಅವರ ವಿರುದ್ಧ ಮಾತಾಡೋದಾಗೆ ಹಿಂದೂಗಳು ಕಚ್ಚಾಡಬಾರ್ದು ವಿಜೇಂದ್ರ ಅವರೇ, ನೀವು ಶಿವಕುಮಾರ್ ವಿರುದ್ಧ ಸ್ಟೇಟ್ಮೆಂಟ್ ಕೊಡಬಾರದು ಅಂತ ಹೇಳ್ಬೇಕು ಇವರು. ಇಲ್ಲದಿದ್ರೆ ಅವರು ಹೋಗಿ ಬೀಟ್ ಮಾಡಬೇಕು. ಈಗ ಶಿವಕುಮಾರ್ಗೆ ಅವ್ರು ಮಾಡಿ, ನೀವು ಮುಖ್ಯಮಂತ್ರಿ ಆದ್ರೆ ನೀವು ನಿಜವಾದ ಹಿಂದೂ, ಸಿದ್ದರಾಮಯ್ಯ ಅವರು ಅಲ್ಲ. ಈಗ ಹಿಂದೂಗಳನ್ನ ಹಿಂಗೆ ವಿಂಗಡಿಸ್ಬೇಕಾ? ಕಾಂಗ್ರೆಸ್ ಹಿಂದೂಗಳು, BJP ಅದೇ ಅವ್ರು ಮಾಡ್ತಾ ಇರೋದು ಅಂತ ನಾನು ಹೇಳ್ತಾ ಇರೋದು. ನೀವು ಅದಕ್ಕೆ ನಾನು ಹೇಳುದು, ನೀವು ನಾನು ಹಿಂದೆ ಒಮ್ಮೆ ಬರೆದೆ, ಮೊದಲು BJPಯಿಂದ RSS ಅನ್ನು ಹೊರಗೆ ಹಾಕ್ಬೇಕು ಅಂತ. ಆಯ್ತಾ? ಈಗ ಒಂದು ಹಿಂದೂ ಇದು ಕಾಂಗ್ರೆಸ್ ಪಕ್ಷ ಇದ್ರೆ ಅದಕ್ಕೊಂದು ಪರ್ಯಾಯ ಬೇಕು ಅಂತ ಇದೆ. ಒಂದು ಪರ್ಯಾಯ ಬೇಕು. ಸಮಸ್ಯೆ ಏನಾಗುತ್ತೆ ಅಂದ್ರೆ, ಅದು ಒಂದು ಮಿಯರ್ ಪೊಲಿಟಿಕಲ್ ಪಾರ್ಟಿ ಅಲ್ಲ BJP. ಯಾಕಂದ್ರೆ ಕಂಟ್ರೋಲ್ಡ್ ಬೈ ದಿ RSS. ಮತ್ತು ಅವರು ಹಿಂದೂಗಳಿಗಾಗಿರೋ ಒಬ್ಬ ಮುಸ್ಲಿಮನಿಗೂ ಟಿಕೆಟ್ ಕೊಡುದಿಲ್ಲ. ಇಲ್ಲಿ ನೀವು ಇದನ್ನ ಹೇಳಿದಾಗ ನನಗೊಂದು ಅನಿಸ್ತು, ಏನಂದ್ರೆ ಈಗ ಕಾಂಗ್ರೆಸ್ನ ಗಾಂಧಿ ಕುಟುಂಬ ಕಂಟ್ರೋಲ್ ಮಾಡುತ್ತೆ ಅಂತ ಟೀಕೆ ಮಾಡ್ತಾರೆ. ದಟ್ಸ್ ಫೈನ್. ಹೌದು, ಯಾವ ಕುಟುಂಬನೂ ಕಂಟ್ರೋಲ್ ಮಾಡಬಾರ್ದು. ಹಂಗೇನೆ
ಬಿಜೆಪಿನೂ ಯಾವುದೋ ಇನ್ನೊಂದು ಸಂಘಟನೆ ಕಂಟ್ರೋಲ್ ಮಾಡಬಾರ್ದಲ್ಲ. ನೋಡಿ, ಕಾಂಗ್ರೆಸ್ಸಿಗೆ ಹೇಗೆ ಒಂದು ಹೈಕಮಾಂಡ್ ಇದೆ 10 ಜನಪದಲ್ಲಿ, ಅದೇ ರೀತಿ ಬಿಜೆಪಿಗೆ ಒಂದು ಹೈಕಮಾಂಡ್ ಇದೆ. ಅದೇನೋದು ಎಂತ ಭಾಗದು ಡೆಲ್ಲಿಯಲ್ಲಿ ಜಂಡೇವಾಲದಲ್ಲಿ ಒಂದಿದೆ ಹೈಕಮಾಂಡ್ ಇದೆ ಅಲ್ವಾ. ಡಿಫರೆನ್ಸ್ ಏನಂದ್ರೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಪವರ್ಫುಲ್ ಉಳಿಬೇಕಾದ್ರೆ ಅವ್ರು ಇಲೆಕ್ಷನ್ ಗೆಲ್ಬೇಕು. ಸೋನಿಯಾ ಗಾಂಧಿ ಏನಾದ್ರೂ ಇಲೆಕ್ಷನ್ ಸೋತಿದ್ರೆ 2004 ಅಲ್ಲಿ, ಇವತ್ತು ಸೋನಿಯಾ ಗಾಂಧಿ ಅವರನ್ನು ಕಾಂಗ್ರೆಸ್ನವರಿಗೆ ಕೇಳ್ತಾ ಇರ್ಲಿಲ್ಲ, ತಿಳ್ಕೊಳ್ಳಿ ನೀವು. ಆಯ್ತಾ? ಆ 2004 ಅಲ್ಲಿ ಗವರ್ಮೆಂಟ್ ತಂದ್ರು ಮತ್ತು ಪ್ರಧಾನಿ ಪಟ್ಟವನ್ನು ಬೇಡ ಅಂತ ಹೇಳಿದ್ರು. ಆಯ್ತಾ? ಅದಕ್ಕಾಗಿ ಅವ್ರು ಫಸ್ಟ್ ಬಂದಾಗ ಅವರ 2009 ನಲ್ಲಿ ಅದಕ್ಕಿಂತ ಹಿಂದಿನ ಇಲೆಕ್ಷನ್ಗಿಂತ ಸೀಟ್ ಕಡಿಮೆ ಬಂದಿತ್ತು, ಸೀತಾರಾಮ್ ಕೇಸರಿಗಿಂತ ಕಡಿಮೆ ಬಂದಿತ್ತು. ಆಗಲೇ ಇವರ ವಿರುದ್ಧ ಎಲ್ಲ ಶುರುವಾಗಿತ್ತು 99 ಮೊದಲು. ಆದ್ರೆ ಅವ್ರು ಯಾವಾಗ 2004 ಅಲ್ಲಿ ಗೆದ್ರ, ಆಗ ಸೋನಿಯಾ ಗಾಂಧಿಗೆ ಒಂದು ಲೆಜಿಟಿಮೇಸಿ ಸಿಕ್ತು. ನಾಳೆ ಬ್ಯಾಕ್ ಟು ಬ್ಯಾಕ್ ಇವರು ಇಲೆಕ್ಷನ್ ಸೋಡ್ಲಿ, ಹೈಕಮಾಂಡ್ ಕಾಂಗ್ರೆಸ್ನವರಿಗೆ ಕೇಳೋದಿಲ್ಲ, ಸರಿಯೇ ಅದು. ಆದ್ರೆ ಈ ಹೈಕಮಾಂಡ್ ಪ್ರಶ್ನೆ ಇದೆಯಲ್ಲ, ಇದು ಇಲೆಕ್ಷನ್ ಗೆಲ್ಲುವುದಿಲ್ಲ, ಆದ್ರೆ ಪವರ್ಫುಲ್ ಸರ್ಕಾರ ಕೈಯಲ್ಲಿ ಇಟ್ಕೊಂಡಿರುತ್ತೆ. ನಾನು ಹೇಳ್ತಾ ಇರೋದು 2 ಆಪ್ಷನ್ ನನ್ನ ಪ್ರಕಾರ. ನಾನು ಮೊದಲು ಹೇಳಿದ್ದೇನೆ, ಒಂದು RSS. ಈಗ ನೋಡಿ, ನೀವು ಎಲೆಕ್ಷನ್ ಗೆಲ್ಲಲ್ಲ ಆದ್ರೂ ಸರ್ಕಾರನ ಕಂಟ್ರೋಲ್ ಮಾಡುತ್ತೆ ಅಂದ್ರಲ್ಲ, ಇದು ಒಂದು ಅಕ್ರಮ ದಾರಿ. ಅದೇ ಅಲ್ಲಲ್ಲ, ನಾನು ಅವಾಗ ಮಾತಾಡಿದ್ದು ಅಂದ್ರೆ RSS ದುಡ್ಡು, ಹಣಕಾಸಿನ ವ್ಯವಹಾರ, ತೆರಿಗೆ ಕಟ್ತಿರೋದು ಅವೆಲ್ಲವೂ ಕೂಡ ಅನೈತಿಕ. ಈಗ ಈ ತರ ಸರ್ಕಾರವನ್ನು ನಿಯಂತ್ರಿಸೋದು ಅಕ್ರಮ. ಅಂದ್ರೆ RSS ಫೈನಲಿ ಅದರ ಔಟ್ಪುಟ್ ಏನಪ್ಪಾ ಅಂದ್ರೆ ಅನೈತಿಕತೆ, ಅಕ್ರಮ, ಇವು ಮಾತ್ರ. ನೋಡಿ, RSS ಯಾವ ಹಿಂದೂಗಳಿಗೆ ಅಂತ ಮಾತಾಡ್ತಾ ಇದ್ದಾರಲ್ಲ, ನಾನು ಹೇಳುದು ಅದು. ನೀವು ಒಂದು ಅವರೀಗ ಚಾರಿತ್ರ ನಿರ್ಮಾಣ ಅಂತ ಹೇಳ್ತಾರೆ. ಜನಾರ್ದನ್ ರೆಡ್ಡಿ ವಿರುದ್ಧ ಯಾವತ್ತಾದ್ರೂ RSS ಮಾತಾಡಿದೆ? ಬಿಜೆಪಿಯಲ್ಲಿ ಇಷ್ಟೊಂದು ಮಂದಿ ಭ್ರಷ್ಟರಾದ್ರಲ್ಲ, ಅದರ ವಿರುದ್ಧ ಯಾವತ್ತಾದ್ರೂ ಮಾತಾಡಿದ್ದೆ? ಅದು ಮಾತಾಡ್ಬೇಕಲ್ವಾ? ಅವ್ರು ದುಡ್ಡು ಕೊಟ್ಟರೆ ಸುಮ್ಮನೆ ಇರ್ತೀರಾ ನೀವು? ಮೇನ್ಲಿ ಕರ್ನಾಟಕದಲ್ಲಿ ಬಿಜೆಪಿಯ ಮಾನ ಮರ್ಯಾದೆ ಎಲ್ಲ ತೆಗೆದದ್ದು ಯಾರು? ಜನಾರ್ದನ್ ರೆಡ್ಡಿ ಮತ್ತು ಈ ಗಣಿ ಲೂಟಿಕಾರರು. ಆಗ್ಲೂ RSS ಆಕ್ಟಿವ್ ಆಗಿತ್ತಲ್ವಾ? ಅವ್ರು ಯಾರ್ಯಾರಿಗೆ ಡೊನೇಷನ್ ಕೊಟ್ಟು ಅದನ್ನ ಅವನು ಪೋಷಿಸಿದ್ರಲ್ಲ. ಈಗ ಬಿಜೆಪಿಯ ಮರ್ಯಾದೆ ತೆಗೆದದ್ದು ಯಾರು? ಜನಾರ್ದನ್ ರೆಡ್ಡಿ. ನಾನು ಉಳಿದವ್ರ ಉದಾಹರಣೆ ಕೊಡೋದಿಲ್ಲ. ಮತ್ತೆ ಜೈಲಿಗೆ ಹೋಗಿ ಬಂದ ನಂತರ ಮತ್ತೆ ಪಾರ್ಟಿಗೆ ಸೇರಿಸಿಕೊಳ್ತೀರಾ ನೀವು ಚಾರಿತ್ರ ನಿರ್ಮಾಣದ ಬಗ್ಗೆ ಮಾತಾಡ್ತೀರಾ. ನನ್ನ ಅವರಿಗೆ ಸಲಹೆ ಎಷ್ಟೇ, ನಾನು ಹಿಂದೆನೂ ಹೇಳಿದ್ದೇನೆ. ನೀವು ಹಿಂದೂ ಧರ್ಮದ ರಕ್ಷಣೆಗಾಗಿ RSS ಅನ್ನು ಸೀಮಿತ ಮಾಡಿ, ತಪ್ಪೇನಿಲ್ಲ. ನೀವು ಹಿಂದೂ ಧರ್ಮದ ಸುಧಾರಕರಾಗಿ, ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇದೆ, ಹಿಂದೂ ಧರ್ಮದಲ್ಲಿ ಅಸಮಾನತೆ ಇದೆ, ಜಾತಿ ಪದ್ಧತಿ ಇದೆ, ಅಂಧಶ್ರದ್ಧೆ ಇದೆ, ಮೂಢನಂಬಿಕೆಗಳಿದೆ, ಇದರ ವಿರುದ್ಧ ಹೋರಾಡಿ. ನಾವು ಸಪೋರ್ಟ್ ಮಾಡ್ತೇವಪ್ಪ. ವಿವೇಕಾನಂದರ ತರ ಸಪೋರ್ಟ್ ಮಾಡಿ. ಅದು ಇಂಡಿವಿಜುವಲ್ ಅಲ್ಲ, ನೀವು ಒಂದು ಆರ್ಗನೈಸೇಷನ್ ಆಗಿ ಸಪೋರ್ಟ್ ಮಾಡಿ. ಅದನ್ನ ಮಾಡಿ. ಸಹಭೋಜನ ಮಾಡಬೇಕು ದೇವಸ್ಥಾನಗಳಲ್ಲಿ, ಜಾತಿಯ ವಿವಾಹಗಳಾಗಬೇಕು. ಜಾತಿ ಪದ್ಧತಿ ಬಿಟ್ಟು ಜಾತಿಗಳನ್ನು ಮರೆತು, ಅಂದ್ರೆ ಜಾತಿ ಮೀರಿ ಅರ್ಚಕರನ್ನು ನೇಮಕ ಮಾಡಬೇಕು. ಈಗ ತಮಿಳುನಾಡಿನಲ್ಲಿ ಮಾಡಿದ್ದಾರೆ, ಎಂಡೋಮೆಂಟ್ ದೇವಸ್ಥಾನಗಳು ಮಾಡಿ ಸಪೋರ್ಟ್ ಮಾಡುವ. ಇಲ್ಲದಿದ್ರೆ ಇದನ್ನು ಬಿಟ್ಬಿಡಿ. ನೀವು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಮೋಹನ್ ಭಾಗವತ್ ಅವರು ಇಲೆಕ್ಷನ್ ಕಂಟೆಸ್ಟ್ ಮಾಡಲಿ, ಆಯ್ತಪ್ಪ, ನಿಮಗೆ ಹಿಂದೂಗಳ ಸಪೋರ್ಟ್ ಇದೆ ಇಲ್ಲ ಅನ್ನೋದು ಪ್ರೂವ್ ಆಗುತ್ತಲ್ವ. ಈಗ RSSಗೆ ಅದಕ್ಕೆ ಸೋಲು ಇಲ್ಲ, ಗೆಲುವು ಇಲ್ಲ, ಯಾಕಂದ್ರೆ ಇಲೆಕ್ಷನ್ ಕಂಟೆಸ್ಟ್ ಮಾಡೋದಿಲ್ಲ. ಇವರು ಏನ್ ಹೇಳ್ತಾ ಇರೋದು, ನಾವು ಅಖಂಡ ಹಿಂದೂಗಳ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಯಾರು ಹೇಳಿದ್ರು ನಿಮ್ಗೆ? ನಾನಂತ RSS ನವನಲ್ಲ, ಕನಿಷ್ಠ ನಾನಲ್ಲ. ನಿಮ್ಮ ಹಿಂದೂ ವ್ಯಾಪ್ತಿಯಲ್ಲಿ ನಾನಂತೂ ಬರುದಿಲ್ಲ. ನನ್ನಂತ ಹೇಳುವ ಹಿಂದೂ, ನಾನು ಹಿಂದೂ. ಕೋಟ್ಯಾಂತರ ಹಿಂದೂಗಳಿದ್ದಾರೆ ಇಂಥವರು. ಹೌದು, ಆಯ್ತಾ? ಬಿಜೆಪಿಗೆ ಎಷ್ಟು ಓಟ್ ಬೀಳ್ತಾನೆ ಗೊತ್ತಿದೆ. ಈಗ ಕರ್ನಾಟಕದಲ್ಲಿ 35% ಉಳಿದದ್ದು ಅವರು ಹಿಂದೂಗಳಲ್ವ? ಅವ್ರ ವಿರುದ್ಧ ಓಟ್ ಹಾಕಿದಾರಲ್ಲ ಅವರು. ಅದರಿಂದ ನೀವು ಪೊಲಿಟಿಕಲ್ ಪಾರ್ಟಿಯಾಗಿ ಇಲೆಕ್ಷನ್ ಕಂಟೆಸ್ಟ್ ಮಾಡಿ. ನೀವು ಇಲ್ಲದಿದ್ರೆ ಪಾಲಿಟಿಕ್ಸ್ ನೀವು ಎಲ್ಲಾ ಹಿಂದೂಗಳಿಗೆ ಸಂಬಂಧಿಸಿದ್ದಂತೆ ಹೇಳ್ತಾರೆ. ಆದ್ರೆ ಬಿಜೆಪಿಗೆ ಮಾತ್ರ RSS ಇಂದ ನೀವು ಯಾಕೆ ಡೆಪ್ಯೂಟ್ ಮಾಡ್ತಾರೆ? ಈಗ BL ಸಂತೋಷ್ ಯಾರು? RSS ಇಂದ ಡೆಪ್ಯೂಟ್ ಆಗಿರೋದು. ಎಲ್ಲರೂ ಅಲ್ಲಿಂದಲೇ ಬಂದವರು, ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ. ಎಲ್ಲಿಂದ ಬಂದ್ರು ಅವರು? RSS ಇಂದ ಬಂದ್ರು. ಅವರೇನು ಅವರು ಸ್ವಾತಂತ್ರ್ಯ ಹೋರಾಟದಿಂದ ಬಂದವರ ಅಲ್ಲ. ಅದೇ ಸರ್, ನೀವು ಚಾರಿತ್ರ ನಿರ್ಮಾಣ ಅಂತ ಹೇಳಿದ್ರಲ್ಲ, ನೋಡಿ, RSS ನ ರಾಜಕೀಯ ಘಟಕ ಬಿಜೆಪಿ. ಓಕೆ, ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಭ್ರಷ್ಟರನ್ನ ತನ್ನ ಪಾರ್ಟಿಗೆ ಸೇರಿಸಿಕೊಂಡಿರುವಂತ ಒಂದೇ ಒಂದು ಶಬ್ದ ಮಾತಾಡೋದಿಲ್ಲ, ಒಂದೇ ಒಂದು ಶಬ್ದ. ಅದೇ ಬಿಜೆಪಿ. ಮತ್ತೆ ಬೇರೆ ಪಕ್ಷದಿಂದ ಬಿಜೆಪಿ ಸೇರಿರೋರನ್ನ ನೋಡಿ, ಎಷ್ಟು ಜನ ಸೈದ್ಧಾಂತಿಕ ಕಾರಣಕ್ಕೋಸ್ಕರ ಹೋಗಿ ಸೇರಿದ್ದಾರೆ, ಅಥವಾ ಎಷ್ಟು ಜನ ಬರೇ ಚುನಾವಣೆಯನ್ನು ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರ ಸೇರಿದ್ದಾರೆ. ಎಲ್ಲರೂ ಬೇರೆ ಬೇರೆ ಪಕ್ಷದಲ್ಲಿ ಭ್ರಷ್ಟಾಚಾರದ ಆರೋಪಗಳು, ಮತ್ತೊಂದು ಹಣಕಾಸಿನ ಸಮಸ್ಯೆಗಳು ಇದ್ದವರು ಹೋಗಿ BJPಯನ್ನು ಸೇರಿದ್ದಾರೆ. ಅಂದರೆ ಇವತ್ತು ಇಡೀ ದೇಶದ ಅತಿ ದೊಡ್ಡ ಭ್ರಷ್ಟ ಪಕ್ಷ
ಬಿಜೆಪಿ. ಹೌದು ಹೌದು. ಅಂತಹ ಭ್ರಷ್ಟ ಪಕ್ಷಕ್ಕೆ ರಕ್ಷಣೆ ನೀಡೋದು, ಪೋಷಣೆ ಮಾಡೋದು RSS. ಹೌದು. ಒನ್ಸ್ ಅಗೇನ್ ಇದು ಚರಿತ್ರೆ ನಿರ್ಮಾಣನ. ಅದೇ ಹೇಳಿದ್ದು, ನೀವು ನೋಡಿ, ಈ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಮೊದಲ ಬಾರಿ ಜೈಲಿಗೆ ಹೋದ ಮುಖ್ಯಮಂತ್ರಿ ಬಿಜೆಪಿಯವರು, ಯಡಿಯೂರಪ್ಪನವರು. 5 ಮಂದಿ ಸಚಿವರು ಹೋದ್ರು ಆ ಕಾಲದಲ್ಲಿ, ಆಯ್ತಾ. RSS ತುಟ್ಟಿ ಪಿಟ್ಟಿಕೊಳ್ಳಿಲ್ಲ, ಅದಕ್ಕೆ ಕಂಟ್ರೋಲ್ ಮಾಡ್ಬೋದಿತ್ತಲ್ಲ. ಅವರ ಜುಟ್ಟು ಇವರ ಕೈಯಲ್ಲಿದೆ ಅಂತ ತಿಳ್ಕೊಳ್ಳಿ. ಇವ್ರು ಯಾಕೆ ಕಂಟ್ರೋಲ್ ಮಾಡಲಿಲ್ಲ? ಕಂಟ್ರೋಲ್ ಮಾಡಬೇಕಿತ್ತು. ಈಗ ಮಮತಾ ಬ್ಯಾನರ್ಜಿ ಆಕೆನು ಹಿಂದುವೆ, ಯಾಕೆ ಅವಳನ್ನು ಒಪೋಸ್ ಮಾಡ್ತೀರಿ? ನಾನು ಕೇಳ್ತಾ ಇರೋದು, ಆಕೆನು ಹಿಂದೂ. ಅರವಿಂದ್ ಕೇಜ್ರಿವಾಲ್ ನೀವು ಹನುಮಾನ್ ಚಾಲೀಸ್ ಹೇಳಿದ ಕೂಡಲೇ, ಕೇಸರಿ ಸಾಲ ಹಾಕಿದ ಕೂಡಲೇ ಹಿಂದೂಗಳಾಗುದಿದ್ರೆ ಅವರೆಲ್ಲರೂ ಹಿಂದೂಗಳೇ. ನಿಮ್ ಕ್ರೈಟೀರಿಯಾ ಅದಲ್ವಾ? ಅವರೆಲ್ಲರೂ ಹಿಂದೂಗಳೇ. ಇವರ ಸಮಸ್ಯೆ ಬಹಳ ಸಿಂಪಲ್. ಕೇವಲ ಹಿಂದೂ ಅಂತ ಅನಿಸ್ಕೊಳ್ಳಿಕ್ಕೆ, ಹಿಂದೂ ತಂದೆ ತಾಯಿಗಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಸಾಕಾಗೋದಿಲ್ಲ, ನೀವು ಮಂತ್ರ ಹೇಳಿದ್ರೆ ಸಾಕಾಗೋದಿಲ್ಲ, ನೀವು ಮುಸ್ಲಿಮರನ್ನು ದ್ವೇಷ ಮಾಡಬೇಕು. ಮುಸ್ಲಿಮರ ವಿರುದ್ಧ ನೀವು ಇದ್ರೆ ನೀವು ಹಿಂದೂಗಳು, ಇಲ್ಲದಿದ್ರೆ ಅಲ್ಲ ಅಂತ. ಸಿಂಪಲ್ ಅದು. ನೋಡಿ, ಅವರು ಈಗ ಅವರ ಹಿಂದೂಗಳ ಪದಾಧಿಕಾರಿ ನೋಡಿ. ಈಗ ಹಿಂದೂ ಧರ್ಮದಲ್ಲಿ ಕೇವಲ ರಾಮ ಕೃಷ್ಣ ಶಿವ ಮಾತ್ರ ಅಲ್ಲ, ಅಲ್ಲಿ ಮೈಲಾರಪ್ಪನ ಇದ್ದಾನೆ, ಜುಂಜಪ್ಪನ ಇರ್ತಾನೆ, ಕೋರ್ದಪ್ಪು ಇರ್ತಾನೆ, ಜಿಮಾದಿ ಇರ್ತಾನೆ. ಅವರೆಲ್ಲ ಅವುಗಳೆಲ್ಲ ಕೇವಲ ಕೋಸಂಬರಿ ತಿನ್ನೋದಲ್ಲ, ನಮ್ಮಲ್ಲಿ ಅದು ಸಾರಾಯಿ ಕುಡಿತೇವೆ, ಆ ಭೂತಗಳು ನಾನ್ ವೆಜ್ಜು ತಿಂತೇವೆ. ಅದನ್ನ ನೀವು ಒಪ್ತೀರಾ ಅನ್ನೋದು ಪ್ರಶ್ನೆ ಇದೆ. ನೀವು ಒಪ್ತೀರಾ? ಅವೈದಿಕ ಪದ್ಧತಿದ್ದು ಬಹಳ ದೊಡ್ಡ ಪರಂಪರೆ ಇದೆ ನಮ್ಮಲ್ಲಿ, ಅದನ್ನು ಒಪ್ತೀರಾ? ಹಿಂದೂ ಅಂದ್ರೆ ಅದೇ ಅಲ್ವಾ? ಕೇವಲ 2% 3% ಜನರದ್ದು ಹಿಂದೂ ಧರ್ಮ ಅಲ್ಲಲ್ಲ ಸರ್. ಮತ್ತೆ ನಾನು ಪ್ರಿಯಾಂಕ್ ಖರ್ಗೆ ಅವ್ರ ವಿಷಯಕ್ಕೆ ಬರ್ತೀನಿ. ಪ್ರಿಯಾಂಕ್ ಖರ್ಗೆ ಅವರು ಹಿಂದೆ RSS ತನ್ನ ಪಥಸಂಚಲನ ಮಾಡಲಿಕ್ಕೆ ಅನುಮತಿ ಪಡ್ಕೊಳ್ಬೇಕು ಅಂತ ಸಾರ್ವಜನಿಕ ಸ್ಥಳದಲ್ಲಿ ಪಥಸಂಚಲನ ಮಾಡಕ್ಕೆ ಅಂತ ಆಗ ಒಂದು ರೌಂಡ್ ಚರ್ಚೆ ಎಲ್ಲ ಆಗಿತ್ತು. ಈಗ ಮೂಲಕ ಕೈ ಹಾಕಿದ್ರೆ, ನೋಂದಣಿ ಮಾಡಿಸ್ಕೊಳ್ಳಿ, ನಿಮ್ಮ ಆರ್ಥಿಕ ವ್ಯವಹಾರಗಳನ್ನ ಬಹಿರಂಗಪಡಿಸಿ, ತೆರಿಗೆ ಕಟ್ಟಿದ್ರಿ, ಯಾವ ಆ್ಯಕ್ಟ್ಗಳು ಕಟ್ಟಿದ್ರಿ ಹೇಳಿ ಅಂತೆಲ್ಲ ಕೇಳ್ತಿದ್ದಾರೆ. ಅಂದರೆ ಅದರ ಮುಂದುವರಿದ ಭಾಗ ಇದು. ಸೊ ಪ್ರಿಯಾಂಕ್ ಖರ್ಗೆ ಅವರ ಮುಂದಿನ ನಡೆ ಏನಿರ್ಬೋದು? ಅಲ್ಲ, ಮುಂದಿನ ನಡೆ ಈಗ ಅಲ್ಲಿ ಮಾಡಿದ್ರಲ್ಲ, ಇದನ್ನು ನನ್ನ ಪ್ರಕಾರ ಇದನ್ನೇ ಒಂದು ತಾರ್ಕಿಕ ಅಂತ್ಯಕ್ಕೆ ಕೊಂಡು ಹೋಗ್ಬೇಕು. ಅಂದ್ರೆ ಅವ್ರು ಆಕ್ಚುಲಿ ನಿಜ, ಈಗ RSS ಬಗ್ಗೆ ಸೈದ್ಧಾಂತಿಕವಾಗಿ ನೈತಿಕವಾಗಿ ಮಾತಾಡಲಿಕ್ಕೆ ಬಹಳಷ್ಟು ವಿಷಯಗಳಿವೆ. ಇವರು ಈ ಕಾನೂನಾತ್ಮಕವಾದಂಥ ವಿಷಯಗಳನ್ನ ಅಥವಾ ಮೂಲಭೂತವಾಗಿ ಕೇಳಲೇಬೇಕಾಗಿರುವಂಥ ಪ್ರಶ್ನೆಗಳನ್ನು ಕೇಳ್ತಾ ಇದಕ್ಕೆ ಸ್ಟ್ರಿಕ್ಟ್ ಆಗಿರ್ಬೇಕಾ? ಅಲ್ಲ, ಇದನ್ನು ಕೇಳ್ತಾ ಇರ್ಬೇಕು. ನನ್ನ ಪ್ರಕಾರ ಇದನ್ನು ಕೇಳಬೇಕು. ಇನ್ನೂ ಕೇಳೋದಿದ್ರೆ RSSಗೆ ಬಿಜೆಪಿ ಇಂಟರ್ಫಿಯರೆನ್ಸ್ ಇದೆಯಲ್ಲ. ಈಗ BL ಸಂತೋಷ್ ಬಂದು, ಈಗ ನೀವು, ನನಗೆ ಈಗಲೂ ನೆನಪಿದೆ, ಮೊದಲ ಬಾರಿ ವಾಜಪೇಯಿ ಸರ್ಕಾರ ಬಂದಾಗ ಜಸ್ವಂತ್ ಸಿಂಗ್ ಅನ್ನು ವಾಜಪೇಯಿ ಅವರಿಗೆ ಹಣಕಾಸು ಸಚಿವರು ಮಾಡಬೇಕಿತ್ತು, ಆಯ್ತಾ. ಇವರು ಕೇಳಿಲ್ಲ. ಜಸ್ವಂತ್ ಸಿಂಗ್ ಅಂದರೆ ಅವ್ರು RSS ಇಂದ ಬಂದವರಲ್ಲ ಅಂತ. ಕೊನೆಗೆ ಯಶವಂತ್ ಸಿನ್ಹಾನು ಮಾಡಿದ್ರು ಅವರು. ಆ ರೀತಿ ಪ್ರತಿ ಸರಿ ಕ್ಯಾಬಿನೆಟ್ ಅನ್ನು ರೀಶಫಲ್ ಮಾಡುವಾಗ ಇವರು ಆ ಪಟ್ಟಿಯನ್ನು ತಗೊಂಡೋಗಿ ಜಂಡೆವಾದಕ್ಕೆ ಹೋಗ್ಬೇಕಿತ್ತು ವಾಜಪೇಯಿನವರು. ಕೊನೆಗೆ ಅವರು ಪವರ್ಫುಲ್ ಅಂತ ಆದರೆ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ. ಆಮೇಲೆ ಇವರೇ ಹೇಳಿದರು, ಇಂದಿನ ಸರಸಂಘಚಾಲಕ ಸುದರ್ಶನ್ ಅವರು, ಅಟಲ್ ಬಿಹಾರಿ ಅವರಿಗೆ ನೀವು ಮನೆಗೆ ಹೋಗಿ ಅಂತ ಹೇಳಿದರು. ನಮ್ಮ ಶೇಖರ್ ಗುಪ್ತಾ ವಾಕ್ ದಿ ಟಾಕಲ್ಲೇ ಹೇಳಿರೋದು ಅದು. ನೀವು ಇನ್ನು ಆಯಿತು, ನೀವು ಮನೆಗೆ ಹೋಗಿ ಅಂತ. ಸೊ ಅದರಿಂದ ಈಗ ಸರ್ಕಾರದ ಒಳಗಡೆ ಬಂದು ಅವ್ರು ಆಗ್ತಾರಲ್ಲ, ಇಂಟರ್ಫಿಯರ್ ಆಗ್ತಾರಲ್ಲ, ಅದರಲ್ಲಿ ಕೂಡ ನೈತಿಕತೆಯ ಒಂದು ಪ್ರಶ್ನೆ ಇದೆ. ಅವ್ರು ಇಲೆಕ್ಟೆಡ್ ಅಲ್ಲ. ಈಗ BL ಸಂತೋಷ್ ಯಾರಪ್ಪ? BL ಸಂತೋಷ್ ಯಾವುದಾದ್ರೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಟ್ಕೊಂಡು ಕಂಟೆಸ್ಟ್ ಮಾಡಿ MLA MP ಆದರೆ ಸರಿ. ನೀವು ಯಾರು ಇದನ್ನು, ನಾವು ಏನಾಗಿದೆ ಅಂದ್ರೆ ಮೀಡಿಯಾದಲ್ಲಾಗಲಿ ಉಳಿದಲ್ಲಾಗಲಿ ಇದೊಂದು ಬಹಳ ಸಹಜ ಅಂತ ಸ್ವೀಕರಿಸ್ಬಿಟ್ಟಿದೆ. ಈಗ ಸುರ್ಜೇವಾಲಾ ಬಂದ್ರೆ ನಮ್ಗೆ ಗೊತ್ತಿದೆ, ಸುರ್ಜೇವಾಲಾ ಕಾಂಗ್ರೆಸ್ ಪಾರ್ಟಿಯ ಅವ್ರ ಮೆಂಬರ್, ಅವ್ರ ಜನರಲ್ ಸೆಕ್ರೆಟರಿ ಮಾಡಿದರೆ ಈಸ್ ಆಫೀಸ್ ಬೇರರ್, ಅದು ಸರಿ. ಇವರು RSS ಇಂದ ಬಂದು ಡೆಪ್ಯೂಟ್ ಮಾಡಿರ್ತಾರೆ. ಅವರು ಬಂದು ಇಲ್ಲಿ ಮುಖ್ಯಮಂತ್ರಿ ಯಾರಾಗಬೇಕು, ಸಚಿವರಾಗಬೇಕು ನಿರ್ಧಾರ ಮಾಡ್ತಾರೆ. ಅದೇ ಹೆಂಗೆ ಮಾಡ್ತಾರೆ? ಎಲೆಕ್ಷನ್ ಕಮಿಷನ್ ಅಲ್ಲಿ ಪ್ರಾವಿಷನ್ ಇದೆಯಾ ಅಂದ್ರೆ? ಅದೇ ಪಾರ್ಟಿಯಲ್ಲಿ ಅವರನ್ನು ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಆರ್ಗನೈಸೇಷನ್ ಅಂತ ಒಂದು ಡೆಸಿಗ್ನೇಷನ್ ಕೊಟ್ಟು ಬಿಡ್ತಾರೆ. ಅದರಿಂದ ಅವರು ಪಾರ್ಟಿಯ ಮೆಂಬರ್ ಆಗಿದ್ದಾರೆ. ಈಗ ಅವ್ರಿಗೆ ಡುವೆಲ್ ಮೆಂಬರ್ಶಿಪ್, ಪಾರ್ಟಿಯಲ್ಲೂ ಇದ್ದಾರೆ, ಬಿಜೆಪಿಯಲ್ಲೂ ಇದ್ದಾರೆ ಅವರು. ಸೊ ಇದು ಬಹಳ ಮೂಲಭೂತವಾದ ಪ್ರಶ್ನೆ. ಬೇಸಿಕಲಿ ಈಗ RSSನ ಬೇರೆ ಬೇರೆ ಅಂಗಸಂಸ್ಥೆಗಳು, ಇವ್ರ ಸಮಸ್ಯೆ ಏನಂದ್ರೆ, ಈಗ ಬಜರಂಗ ದಳ ಇದೆ, ಇಂಥದ್ದು ಹಿಂದೂ ಸೇನೆ, ಆ ಸೇನೆ ಏನೇನಿದೆ, ಇವರು ಅಂತ ಕುತ್ತಿಗೆಗೆ ಬರ್ತದಂತ ಅದಕ್ಕೂ ನಮ್ಗೆ ಏನು ಸಂಬಂಧ ಇಲ್ಲ ಅಂತ ಹೇಳ್ಬಿಡ್ತಾರೆ. ಅದರಿಂದ ಇನ್ನೊಂದೇನಂದ್ರೆ, ಈ ಎಲ್ಲಾ ಸಂಸ್ಥೆಗಳ ಜೊತೆ ಇವ್ರ ರಿಲೇಷನ್ ಏನಿದೆ ಇವ್ರು ಘೋಷಣೆ ಮಾಡ್ಬೇಕು. ಈಗ ಮಾಡ್ಬೇಕು ಇವರು. ನೋಡಿ, ಇದೊಂದು ರಿಜಿಸ್ಟ್ರೇಷನ್ ಆದ್ರೆ ಉಳಿದ ಎಲ್ಲಾ ಸಂಘಟನೆಗಳ ಜೊತೆ ಅದರ ಸಂಬಂಧಗಳು ಏನು ಎನ್ನುವುದು, ಅಂದ್ರೆ ಈಗ ಇಲ್ಲಿಂದ ದುಡ್ಡು ಹೋಗುತ್ತೆ ಅಂತ ತಿಳ್ಕೊಳ್ಳಿ, ಬಹಳ ದೊಡ್ಡ ಮೊತ್ತದ ಗುರುದಕ್ಷಿಣೆ ರೂಪದಲ್ಲಿ ಬರುತ್ತೆ. ಅದು ನೀವು ಆ ಲೆಕ್ಕ ಕೊಡ್ಬೇಕಾಗತ್ತೆ.
ಲೆಕ್ಕ ಕೊಡುವಾಗ ನೀವು ಬೇರೆ ಯಾರಿಗೆ ದುಡ್ಡು ಕೊಟ್ಟಿದ್ದೀರಿ, ಯಾವ ಸಂಸ್ಥೆಗೆ ಕೊಟ್ಟಿದ್ದೀರಿ ಅಂತ ಅದನ್ನ ಹೇಳ್ಬೇಕಾಗುತ್ತೆ. ಈಗ ಯಾರಾದರೂ ಫಾರಿನ್ ನಲ್ಲಿ ಇದ್ದವರು ಬಜರಂಗ ದಳಕ್ಕಂತ ದುಡ್ಡು ಕೊಡುದಿಲ್ಲ, ಸಾಮಾನ್ಯವಾಗಿ ಕೊಡುದಿಲ್ಲ. ಬಜರಂಗ ದಳದ ಬಗ್ಗೆ ಬಹಳ ಮಂದಿ ವಿರೋಧ ಇದೆ, ಅದರಿಂದ ಕೊಡುದಿಲ್ಲ. ಅವರಿಗೆ ದುಡ್ಡು ಹೋಗುತ್ತೆ, ಹೆಂಗೆ ಹೋಗುತ್ತೆ, ಅದು ಯಾರು ಕೊಡ್ತಾರೆ? ಅದೇ ಹೇಳಿದ್ ನಾನು. ಆ ಲೆಕ್ಕಗಳೆಲ್ಲ ಹೊರಗೆ ಬರ್ಬೇಕು. ಇದೊಂದು ದೊಡ್ಡ ವೆಬ್, ಇದೊಂದು ಜಾಲ. ಇದು ಮೂಲಭೂತವಾದ ಪ್ರಶ್ನೆ. ಒಮ್ಮೆ ರಿಜಿಸ್ಟ್ರೇಷನ್ ಆಗಿಬಿಟ್ಟು ಮಾಡಿದ್ರೆ ಅವರಿಗೆ ಒಂದು ಫೈನಾನ್ಷಿಯಲಿ ಅಕೌಂಟೆಬಿಲಿಟಿ ಅದು ಬಂದ್ರೆ ಆಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂಟರ್ವ್ಯೂನ್ ಆಗುತ್ತೆ, ಇದೆಲ್ಲ ಫಾರಿನ್ ಫಂಡಿಂಗ್ ಇದು ಗೊತ್ತಾಗುತ್ತೆ. ಅದು ಆದರೆ ಅದು ಸರಿಯಾಗುತ್ತೆ. ಅದನ್ನ ಈಗ ಮಾಡಬೇಕಾಗಿರೋದು ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮಾಡ್ಬೇಕಂದ್ರೆ ಅವರ ಸೀನಿಯರ್ ಲೀಡರ್ಗಳನ್ನು ಕನ್ವಿನ್ಸ್ ಮಾಡಿ, ಇದು ಕೇವಲ ಒಬ್ಬ ಪ್ರಿಯಾಂಕ್ ಖರ್ಗೆನ ಹೋರಾಟ ಅಲ್ಲ, ಇದು ಕಾಂಗ್ರೆಸ್ ಪಕ್ಷದ ಹೋರಾಟ ಎನ್ನುವ ರೂಪ ಕಟ್ಟಿಕೊಡ್ಬೇಕು. ಇಲ್ಲದ್ರೆ ಇವರೇ ಒಂಟಿ ಆಗ್ಬಿಡ್ತಾರೆ. ಈಗ ನಾನು ಹೇಳ್ತಾ ಇರೋದು, ಈಗ 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 ಕರ್ನಾಟಕದಲ್ಲಿ ನಡೀತಿರೋ ಚರ್ಚೆ ಏನು, ನನಗೆ ಆ ಕ್ಯಾಬಿನೆಟ್ ಬೇಕು, ಈ ಕ್ಯಾಬಿನೆಟ್ ಅಲ್ಲಿ ಅದು ಬೇಕು, ಇದು ಚರ್ಚೆ ಆಗ್ತಾ ಇರೋದು. ಯಾರು ಈಗ ಈ ಪ್ರಿಯಾಂಕ್ ಖರ್ಗೆ ಈ ವಿಚಾರದಲ್ಲಿ ತಲೆಬಿಸಿ ಮಾಡ್ಕೊಂಡಿಲ್ಲ ಯಾರು. ಇವತ್ತು ರೆಸಾರ್ಟ್ ಅಲ್ಲಿ ಕೂತ್ಕೊಂಡು ಅವ್ರು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ, ಇದು ಮಾಡೋದಿಲ್ಲ. ನೆಕ್ಸ್ಟ್ ಇಲೆಕ್ಷನ್ ಈಗ ಗೆಲ್ಬೇಕಂದ್ರೆ ಅದು ಚರ್ಚೆ ಮಾಡಿರ್ತಾರೆ. ಅದರಿಂದ ಪ್ರಿಯಾಂಕ್ ಖರ್ಗೆ ಅದನ್ನೊಂದು ವೈಯಕ್ತಿಕ ಹೋರಾಟ ಅಂತ ಮಾಡದೆ ಅದನ್ನು ಮಾಡುವ ಚಾನ್ಸಸ್ ಇರುತ್ತೆ. ಉಳಿದವರೆಲ್ಲ ಅದು ಪ್ರಿಯಾಂಕ್ ಖರ್ಗೆದ್ದು, ನಮ್ಗೇನು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದನ್ನು ಒಂದು ಕಾಂಗ್ರೆಸ್ ಪಕ್ಷದ ಹೋರಾಟ, ಇದೊಂದು ಸೈದ್ಧಾಂತಿಕ ಹೋರಾಟ ಅಂತ ಮಾಡಬೇಕು. ನಮ್ಮ ರಾಹುಲ್ ಗಾಂಧಿ ಅವರು ಸೇಂಟ್ ತರ ಪ್ರವಚನ ಕೊಡ್ತಾನೆ ಇರ್ತಾರೆ, ಅದು ಬಿಟ್ಟು ಇಂಥವರಿಗೆ ಅವರು ಕೂಡ ಬೆಂಬಲ ಕೊಟ್ಟು ಈಗ ಒಳ್ಳೆ ಒಂದು ಕಡೆ KPCC ಪ್ರೆಸಿಡೆಂಟ್ ಅನ್ನು ಒಬ್ಬ ಐಡಿಯಾಲಜಿ ಬಗ್ಗೆ ಮಾತಾಡೋನ್ನ ಹಾಕಿದ್ದಾರೆ, ಫೈನ್. ಒಬ್ಬ ಗೃಹ ಸಚಿವನು ಈಗ ಪ್ರಿಯಾಂಕ್ ಖರ್ಗೆ ಕೊಟ್ಟಾಗ ಎಲ್ಲ ಕಡೆ ಅದನ್ನು ಸಪೋರ್ಟ್ ಮಾಡಿದ್ರು, ಬೆಂಬಲ ಮಾಡಿದ್ರು. ಯಾಕಂದ್ರೆ ಒಬ್ಬ ಅವರ ಬಹಳ ಮಂದಿ ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಕ್ ಅಲ್ಲಿ ಇದ್ದದ್ದು 2 ಡಿಮಾಂಡ್ ಗೃಹ ಖಾತೆಗೆ, ಒಂದು ಹರಿಪ್ರಸಾದ್ ಅವರನ್ನು ಮಾಡಿ, ಇಲ್ಲಾಂದ್ರೆ ಪ್ರಿಯಾಂಕ್ ಖರ್ಗೆ ಮಾಡಿ. ಅದ್ರ ಮಟ್ಟಿಗೆ ಒಪ್ಪಿದ್ದಾರೆ. ಆ ಪ್ರಿಯಾಂಕ್ ಖರ್ಗೆ ಹರಿಪ್ರಸಾದ್ ಇನ್ನೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಈಗ ನಿನ್ನೆ ನಡೀತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ FIR ಹಾಕಿದ್ರು ಅಂತ ಅವ್ರು ಕರೆಸಿ ಮಾತಾಡಿದ್ದಾರೆ. ಅದು ಒಳ್ಳೆ ಡೆವಲಪ್ಮೆಂಟ್. ಅದು ಇಡೀ ಪಾರ್ಟಿಯ ಕಾರ್ಯಕ್ರಮ ಆಗಬೇಕು. ಇದು ಕೇವಲ ಇಬ್ಬರು ಇಂಡಿವಿಜುವಲ್, ಇದು ಮುಖ್ಯಮಂತ್ರಿಗಳು ಒಂದು ಮಾತಾಡೋದು, ಸಚಿವರು ಒಂದು ಮಾತಾಡೋದು ಆಗಬಾರದು. ಅದನ್ನೊಂದು ಮಾಡಿದ್ರೆ ಬಹುಶಃ ಮೊದಲ 100 ವರ್ಷಕ್ಕೆ ಬಹಳ ದೊಡ್ಡ ಕೊಡುಗೆ ಆಗುತ್ತೆ RSS ಅಂತ. ಹೌದು, ರಿಜಿಸ್ಟ್ರೇಷನ್ ಮಾಡುವಂತೆ. ಸಪೋಸ್ ಇಫ್ ಯು ಕಂಪೆಲ್ ಟು ಡೂ ದಟ್, ಇಫ್ ಯು ಕಂಪೆಲ್ ದಿ RSS ಡೂ ದಿ ರಿಜಿಸ್ಟ್ರೇಷನ್, ಇಟ್ ಇಸ್ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ಟು ದಿ RSS ನನ್ನ ಪ್ರಕಾರ. ಆಗ ಅವರು ನಾವು ರಿಜಿಸ್ಟ್ರೇಷನ್ ಮಾಡಿದ್ದೇವೆ, ನಾವು ಟ್ರಾನ್ಸ್ಪರೆಂಟ್ ಆಗಿದ್ದೇವೆ, ಅವರ ದೃಷ್ಟಿಯಿಂದ ಒಳ್ಳೇದು. ನಾನು ಅದನ್ನ ಪ್ರಿಯಾಂಕ್ ಖರ್ಗೆ ಟೋನ್ ಕೂಡ ಹಂಗೆ ಇದೆ. ಫಸ್ಟ್ 100 ವರ್ಷ ಆಗಿರೋದಕ್ಕೆ ಅಭಿನಂದನೆ ಸಲ್ಲಿಸಿ ಅದೆಲ್ಲ ಮಾಡಿದ್ದಾರೆ. ಹೌದೌದು. ನಾವು ಈಗ ಭಾಗವತ್ ಅವ್ರು 17 ವರ್ಷಗಳ ಹಿಂದೆ ಆದಾಗಲೂ ನಾವು ನೋಡಿ, ಹಿಂದಿನ ಸರಸಂಘ ನೀವು ಅಧಿಕಾರ ಸ್ವೀಕಾರ ಮಾಡಿದಾಗ ಬರೆದಿದ್ದು ಇವರು ಆಲ್ಮೋಸ್ಟ್ 70 ಈಗ 17 ವರ್ಷ ಆಯ್ತು. 17 ವರ್ಷ ಆಯ್ತು ಅವ್ರದ್ದು. ಬಹಳ ಲಾಂಗೆಸ್ಟ್ ಸರ್ವಿಂಗ್ ಕಾಣ್ಬೇಕು ಅವ್ರು ನನ್ನ ಪ್ರಕಾರ. ಇಲ್ಲ ಬಾಳ ಸಾಬ್ ಇರ್ಬೇಕು, ಲಾಂಗೆಸ್ಟ್ ಸರ್ವಿಂಗ್ RSS ಸರಸಂಘ ಚಾಲಕ. ಆದ್ರೆ ಬಾಲಿಶವಾದಂತ ಹೇಳಿ ನೋಡಿ, ಅವರು ಅಂದ್ರೆ ಅವರಿಗೆ ಅದು ಉಡಾಪೆ ಬಂದು ಬಿಟ್ಟಿದೆ. ಅದು ನಾವು ಕೊಡ್ಬೇಕಾಗಿಲ್ಲ. ಅಲ್ಲ, ಅವ್ರಿಗೆ ಒಂದ್ ಅನ್ಸಿರ್ಬೋದಲ್ವಾ, ನಮ್ಗೆ ಇಷ್ಟ ದಿನ ನಮ್ಮನ್ನ ಯಾರು ಕೇಳಿಲ್ಲ, ನಾವ್ ಯಾರಿಗೂ ಉತ್ತರದಾಯ ಆಗ್ಬೇಕಾಗಿಲ್ಲ. ಈಗ ಪ್ರಿಯಾಂಕ್ ಖರ್ಗೆ ಅಂತ ಯಾರೋ ಒಬ್ಬ ವ್ಯಕ್ತಿ, ಒಬ್ಬ ಪೊಲಿಟಿಕಲ್ ಲೀಡರ್ ಕ್ವಶನ್ ಮಾಡ್ತಿದ್ದಾರೆ ಅಂತಂದಾಗ ನೋಡಿ, ಅನಿವಾರ್ಯವಾಗಿ ಉತ್ತರಿಸಬೇಕು ಅಂತ ಇಂಥ ಉತ್ತರ. ನನ್ನ ಪ್ರಕಾರ ಹಿಂದೂ ಧರ್ಮಕ್ಕೆ ಬಹಳ ದೊಡ್ಡ ಅನ್ಯಾಯ ಮಾಡ್ತಾ ಇರೋದು RSS. ಅಂದ್ರೆ ಧರ್ಮವನ್ನ ರಾಜಕೀಯಕ್ಕೆ ಬಳಸ್ಲಿಕ್ಕೆ ಅವಕಾಶ ಕೊಟ್ಟರು ಅವರು. ಅವರಿಂದಾಗಿ ನಮ್ಮ ಹಿಂದೂ ದೇವರುಗಳೆಲ್ಲ ಪೊಲಿಟಿಕಲ್ ಪಾರ್ಟಿಯ ಕ್ಯಾಂಪೇನ್ ಪೋಸ್ಟರ್ಗಳಾದವು. ಶ್ರೀರಾಮಚಂದ್ರ ಚುನಾವಣೆಗೆ ಬಂದ, ಕೃಷ್ಣ ಬಂದ, ಇದೆಲ್ಲ ಬಂದದ್ದು ಯಾರಿಂದಾಗಿ ಅವಮಾನ ಮಾಡಿದ್ದು? ಆಂಜನೇಯ ಬಂದ, ಎಲ್ಲರೂ ಬಂದ್ರು. ಅದು ಮನೆ ಒಳಗಡೆ ಇರ್ಬೇಕಿತ್ತು. ನೀವು ಹಿಂದೂ ದೇವರುಗಳನ್ನ ಬೀದಿಗೆ ತಂದು, ಈಗ ಭಗವಾನ್ ಅವ್ರು ತಂದ ಕಾರಣಕ್ಕೆ ಏನಾಯ್ತು, ನಿನ್ನೆ ಭಗವಾನ್ ಶ್ರೀರಾಮಚಂದ್ರನಿಗೆ ಬಾಯಿ ಬಂದ ಬೈದಾಕ್ಬಿಟ್ಟಿದ್ದಾರೆ. ಯಾರಿಂದ ಆಯ್ತು? ನೀವು ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಶ್ರೀರಾಮಚಂದ್ರನನ್ನು, ಯಾರು ಅವ್ರ ಪಾಡಿಗೆ ಹೋಗ್ತಿರಲಿಲ್ಲ. ಎಲ್ಲರೂ ಅವ್ರವ್ರ ಮನೆಯಲ್ಲಿ ಇಟ್ಕೊಂಡು ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಾರೆ. ನೀವು ಅವರನ್ನು ಬೀದಿಗೆ ತಂದಿದ್ದೀರಿ. ಬೀದಿಗೆ ತಂದು ಅವನ ಹೆಸರಲ್ಲಿ ಓಟ್ ಕೇಳುವ ಹಾಗೆ ಮಾಡಿದ್ರಿ. ಓಟ್ ಕೇಳುವಾಗ ಅವ್ರಿಗೆ ದೇವರಲ್ಲ, ರೈವಲ್ ಪಾರ್ಟಿ. ಇನ್ನೊಂದು RSS ನ ಈ ಹಣಕಾಸು ವ್ಯವಹಾರದ ಬಗ್ಗೆ, ಅಕ್ರಮದ ಬಗ್ಗೆ ಚರ್ಚೆ ಮಾಡ್ತೀವಿ. ಈಗ ನೀವು ರಾಮನ ವಿಷಯ ಹೇಳಿದಾಗ, ರಾಮ ಮಂದಿರದ ಅಯೋಧ್ಯೆ ರಾಮ ಮಂದಿರ ದೇಣಿಗೆ ವಿಷಯದಲ್ಲೂ ಕೂಡ ಅಕ್ರಮ ಆಗಿದೆ ಅಂತ ಯಾರು ಹೇಳಿರೋದು? ಅವರೇ. ಅವನು ಬಿಜೆಪಿಯ ಬ್ರಿಜೇಶ್ ಅವನು ಕುಸ್ತಿಪಟ್ಟು, ಅವನೇ ಹೇಳಿದಾನೆ. ಎಸ್, ಅವು ಅಂದ್ರೆ ಅದು ಒನ್ಸ್ ಅಗೇನ್ ಅಲ್ಲೂ ಕೂಡ ಹಣಕಾಸು ವಿಷಯದಲ್ಲಿ ಅಕ್ರಮದ ಚರ್ಚೆ ಆಗ್ತಿದೆ. ಈಗಿನ ರಾಮ ಮಂದಿರ ಮಾತ್ರ ಅಲ್ಲ, ಹಿಂದೆ ಇಟ್ಟಿಗೆ ಕಲೆಕ್ಟ್ ಮಾಡಿದಾಗ ದುಡ್ಡು ಕೇಳಿದ್ರಲ್ಲ, ಅದು ಎಲ್ಲಿ ಹೋಗಿದೆ ಅಂತ ಕೇಳಿ. ಇವತ್ತು ಅಲ್ಲಿಂದಲೇ ಶುರುವಾಗಿರಿದೆ. ಅಂದ್ರೆ
ನೀವ್ ಹೇಳಿದ್ರಲ್ಲ RSS ಹಿಂದೂಗಳಿಗೆ ಅತ್ಯಂತ ಅನ್ಯಾಯ ಮಾಡ್ತಿದೆ ಅಂತ. ಹೌದು, ನನ್ನ ಪ್ರಕಾರ ನಾನು ನಿಜವಾಗಿ ಈಗ ನೋಡಿ, ದೇವರು ನನ್ನ ಬೀದಿಗೆ ತಂದವರು ಇವರೇ. ನನ್ನ ಪ್ರಕಾರ ನೀವು ಹಿಂದೂ ಧರ್ಮದ ಸುಧಾರಣೆ ಮಾಡಬೇಕಾದ್ರೆ ಬಹಳಷ್ಟು ರಾಜಾರಾಮ್ ಮೋಹನ್ ರಾಯ್ ಮಾಡಿದ್ರು, ಹಿಂದೆ ಎಲ್ಲ ಮಾಡಿದ್ರು, ವಿವೇಕಾನಂದರು ಮಾಡಿದ್ರು, ನಾರಾಯಣ್ ಗುರು ಮಾಡಿದ್ರು, ಪೆರಿಯಾರ್ ಮಾಡಿದ್ರು. ನನ್ನ ಪ್ರಕಾರ ಅಂಬೇಡ್ಕರ್ ಕೂಡ ದಿ ಗ್ರೇಟೆಸ್ಟ್ ಹಿಂದೂ ರಿಫಾರ್ಮಿಸ್ಟ್. ನೀವು ಅವಕಾಶ ಕೊಟ್ಟಿಲ್ಲ ಅಂಬೇಡ್ಕರ್. ಅದ್ರ ಬಗ್ಗೆ ಬೇಕಾದ್ರೆ RSS ನಾನು ಚರ್ಚೆ ಮಾಡ್ಲಿಕ್ಕೆ ರೆಡಿ ಇದ್ದೇನೆ. ಈಸ್ ದಿ ಗ್ರೇಟೆಸ್ಟ್ ಹಿಂದೂ ರಿಫಾರ್ಮಿಸ್ಟ್. ನೀವು ಅವಕಾಶ ಕೊಡ್ಲಿಲ್ಲ, ನೀವು ಸಾಯಲಿ, ನೀವು ಇನ್ನು ನಾನು ಈ ಧರ್ಮದಲ್ಲಿ ಹುಟ್ಟಿದ್ದೇನೆ ಸಾಯುವುದಿಲ್ಲ ಅಂತ ಅವರು ಫ್ರಸ್ಟ್ರೇಟ್ ಆಗಿ ಹೋಗಿರೋದು ಅದು. ಅದರಿಂದ ಅವರೆಲ್ಲರೂ ಆ ರೀತಿ ಸುಧಾರಣೆ ಮಾಡಿದ ಕಾರಣಕ್ಕಾಗಿ ಹಿಂದೂ ಧರ್ಮ ಉಳಿದಿದೆ. ಇವರು ಸುಮ್ಮನೆ ಚಡ್ಡಿ ಹಾಕೊಂಡು ಲಾಠಿ ಬೀಸ್ಕೊಂಡು ಹಿಂದೂ ಧರ್ಮ ಉಳಿದಿಲ್ಲ. ಆ ರೀತಿ ಉಳಿದಿದೆ ಅಂತ ಹೇಳಿದ್ರೆ ಅವರೆಲ್ಲರಿಗೂ ಮಾಡೋ ನೀವು ಅಗೌರವ. ಅವರ ಅಸ್ಪೃಶ್ಯತೆ ವಿರುದ್ಧ, ಜಾತೀಯತೆ ವಿರುದ್ಧ, ಅಸಮಾನತೆ ವಿರುದ್ಧ, ಅಂಧಶ್ರದ್ಧೆಯ ವಿರುದ್ಧ ಹೋರಾಟ ಮಾಡಿ ಅದನ್ನು ಕಾಲಕ್ಕೆ ಕ್ಲೀನ್ ಮಾಡಿದ್ರು. ಅದನ್ನು ಹಿಂದೂ ಧರ್ಮವನ್ನು ಕ್ಲೀನ್ ಮಾಡಿ ಅದನ್ನೊಂದು ಹರಿಲಿಕ್ಕೆ ಬಿಟ್ರು. ಅದರಿಂದಾಗಿ ಉಳಿದಿದೆ. ಅದನ್ನು ಇವರು ಕೆಡಿಸ್ತಾ ಇದ್ದಾರೆ. ಇವರೀಗ ಆ ಪೇಜಾವರ ಮಠದ ಸ್ವಾಮೀಜಿ ಹೇಳ್ತಾರೆ, ನಮ್ಗೆ ನಮ್ದೇ ಆದ ಒಂದು ಸಂವಿಧಾನ ಬೇಕು ಅಂತ ಹೇಳ್ತಾರೆ. ಆ ಜಾತಿ ಇರ್ಬೇಕಂತ, ಜಾತಿಯಲ್ಲೂ ಕೂಡ ನೋಡಿ ಅದು ಸಂವಿಧಾನದ ಬಹಳ ಸ್ಪಷ್ಟವಾದಂತಹ ಉಲ್ಲಂಘನೆ. ಯಾಕೆಂದ್ರೆ ಆಗಿದೆ, ಈ ದೇಶಕ್ಕೊಂದು ಸಂವಿಧಾನ ಇದೆ, ಆ ಸಂವಿಧಾನ ಒಪ್ಪಬೇಕು ಅನ್ನುವಂತಹ ಕನಿಷ್ಠ ಪ್ರಜ್ಞೆ ಇಲ್ಲದೆ ಇರುವಂತ. ಈಗ ಏನಂದ್ರೆ ಇನ್ನು ಮುಂದೆ ನೀವು ಪ್ರಿಯಾಂಕರ್ಗೆ ಏನ್ ಮಾಡ್ಬೇಕಂತ ಕೇಳಿದ್ರಲ್ಲ, ಪ್ರಿಯಾಂಕ್ ಖರ್ಗೆ ಮತ್ತು ಯಾರು ಎಂಡೋಮೆಂಟ್ಗೆ ಬರ್ತಾರ ಅವ್ರು ಇನ್ನೊಂದು ಸುಧಾರಣೆ ಮಾಡಬೇಕು. ನೀವು ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ನೀವು ಜಾತಿಯನ್ನು ಆಧಾರ ಇಟ್ಕೊಳ್ಳದೆ ಅರ್ಹತೆಯನ್ನು ಆಗಮಶಾಸ್ತ್ರ ಪರಿಣಿತರಿಗೆ ಅದನ್ನು ಇಟ್ಕೊಂಡು ಎಲ್ಲಾ ಜಾತಿಯ ಅರ್ಚಕರನ್ನು ನೇಮಕ ಮಾಡಿ. ತಮಿಳ್ನಾಡಿನಲ್ಲಿದೆ. ಅದರ ನಂತರ ಪ್ರತಿಯೊಂದು ಸರ್ಕಾರದ ದೇವಸ್ಥಾನಗಳಲ್ಲಿ ಸಹಭೋಜನಕ್ಕೆ ವ್ಯವಸ್ಥೆ ಮಾಡಬೇಕು. ಆಯ್ತಾ? ಟೆಂಪಲ್ ಎಂಟ್ರಿಯನ್ನು ನೀವು ಬಟ್ಟೆ ತಗೊಂಡು ಬನ್ನಿ, ಚಡ್ಡಿ ತೆಗೆದು ಬನ್ನಿ ಅಲ್ಲ. ದೇವರು ಅದನ್ನು ಏನು ಕೇಳುದಿಲ್ಲ. ನೀನು ಮೀನು ತಿಂದು ಬಂದಿ ಅಂತ ಕೇಳುದಿಲ್ಲ. ನಮ್ಮಲ್ಲಿ ಒಂದು ಕಾಪುನಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನ ಇದೆ. ಅದು ಮೊಗವೀರ ಬಂಧುಗಳು ಮಾಡಿರುವ ದೇವಸ್ಥಾನ. ಆ ದೇವಸ್ಥಾನದ ಮೂರ್ತಿಗೆ ಎಲ್ಲ ಮೀನುಗಳ ಚಿನ್ನದಲ್ಲಿ ಭೂತಾಯಿ ಮಾಡಿರೋದು, ಚಿನ್ನದಲ್ಲಿ ಬಂಗುಡೆ ಮಾಡಿರೋದು, ಮಾಲೆ ಹಾಕೊಂಡಿರ್ತವೆ ಪಾಪ ಅವುಗಳು. ನಾವೆಲ್ಲ ಮೀನ್ ತಿಂದೇ ಹೋಗ್ತೇವೆ. ಮೀನ್ ತಿಂದು ಒಂದಿನ ಉಪವಾಸ ಇದ್ದು ಎಲ್ಲ ಖಾಲಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಆಗುತ್ತಾ? ಆಗೋದಿಲ್ಲ. ನಾನ್ ವೆಜಿಟೇರಿಯನ್ಗಳನ್ನ ದೇವಸ್ಥಾನ ನೀವು ಬರಬೇಡ ಅಂತ ಯಾವ ದೇವರು ಹೇಳುದಿಲ್ಲ. ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರು ಹೋದಾಗ ವೀರೇಂದ್ರ ಹೆಗಡೆ ಅವರು ಒಂದು ಕ್ಲಾರಿಫೈ ಮಾಡಿದ್ರು, ನಮ್ಮಲ್ಲಿ ಏನು ಆಕ್ಷೇಪ ಇಲ್ಲ ಅಂತ. ಸೊ ಆ ರೀತಿಯ ಪ್ರಿಯಾಂಕ್ ಖರ್ಗೆ ಅವರು ಹೇಗೂ ಹೊರಟಿದ್ದಾರೆ, ಈಗ ಅದನ್ನು ಕೂಡ ಮಾಡಬೇಕು. ಅಂದ್ರೆ ಈ ರೀತಿ ಅಂದ್ರೆ ಅಸ್ಪೃಶ್ಯತೆ ವಿರುದ್ಧ, ಅಸಮಾನತೆ ವಿರುದ್ಧ ಎಲ್ಲ ಸಂವಿಧಾನದಲ್ಲಿ ಹೇಳಿರೋದು. ಅದು ಏನು ವಿಶೇಷವಾಗಿ ನೀವು ಹೊಸ ಕಾಯ್ದೆ ಮಾಡೋದಲ್ಲ, ಕಾಯ್ದೆಗಳಿದೆ. ಈಗ ಮೂಢನಂಬಿಕೆ ನಿಷೇಧ ಕಾಯ್ದೆ ಇದೆ ನಮ್ಮಲ್ಲಿ. ನೀವು ಹಿಂದೆ ಮುಖ್ಯಮಂತ್ರಿಗೆ ಮಾಧ್ಯಮ ಸಲಹೆಗಾರಾಗಿದೆ, ಹೌದು. ಈಗ ಗೃಹ ಸಚಿವರಿಗೆ ಸೈದ್ಧಾಂತಿಕ ಸಲಹೆ. ಇಲ್ಲ, ನಮ್ ಕೆಲಸ ಅಂದ್ರೆ ಏನೋ ನಮ್ಗೊಂದು ರೇ ಆಫ್ ಹೋಪ್ ಕಾಣ್ತಾ ಇದೆ. ಅವ್ರು ಮಾಡ್ತಾ ಇದ್ದಾರೆ. ಆಮೇಲೆ ಸಿವಿಲ್ ಸೊಸೈಟಿ ಕೂಡ ನಾನು ಹೇಳ್ತಾರೆ ಈ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆಂಬಲ ಕೊಡ್ಬೇಕು. ಎಲ್ರು ಅವರನ್ನು ಒಂಟಿ ಆಗ್ಲಿಕ್ಕೆ ಬಿಡಬಾರ್ದು. ನನ್ನ ಪ್ರಕಾರ ಅವರು ಕೂಡ ಎಲ್ಲರನ್ನು ಒಂದು ವಿಶ್ವಾಸಕ್ಕೆ ತಗೊಂಡು ಅವರು ಮಾಡ್ಬೇಕು. ಈ ಸಾಹಿತಿಗಳೆಲ್ಲ ಅವರಾಗಿ ಹೋಗುದಿಲ್ಲ, ಅವರೆಲ್ಲ ಅವರನ್ನು ತಕೊಂಡು. ಯಾಕೆಂದ್ರೆ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಪಕ್ಷ ಮತ್ತು ಹೊರಗಡೆ ಎರಡೂ ಕಡೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಎಲ್ಲರನ್ನು ಒಳಗೊಳ್ಳೋ ತರ ಮಾಡಬೇಕು. ಮತ್ತೆ ಹೊರಗಡೆಯವರು ಕೂಡ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೆಂಬಲ. ನಾನು ಮೊದಲಿಂದ ಹೇಳ್ತಾ ಇದ್ದೀನಿ, ಬಿಜೆಪಿಗೆ ಹೇಗೆ ಒಂದು ಸಂಘ ಪರಿವಾರ ಇದೆ, ಅದಕ್ಕೆ ಅದೇ ರೀತಿ ಕಾಂಗ್ರೆಸ್ ಒಂದು ಸೆಕ್ಯುಲರ್ ಪರಿವಾರವನ್ನು ಕಟ್ಕೊಳ್ಬೇಕು ಅಂತ. ಬಹಳ ಮಂದಿ ಇದ್ದಾರೆ ನಮ್ಮಲ್ಲಿ, ಅವರಲ್ಲಿ ಆ ರೀತಿ ಇಂಟೆಲೆಕ್ಚುಯಲ್ ಸಪೋರ್ಟ್ ಇಲ್ಲ ಅವರಿಗೆ. ಸಾಹಿತಿಗಳದ್ದು, ಚಿಂತಕರದ್ದು, ಬರಹಗಾರರದ್ದು, ಕಲಾವಿದರದ್ದು. ಕಾಂಗ್ರೆಸ್ ಸರಿಯಾದ ದಾರಿಯಲ್ಲಿ ಒಂದು ಸೈದ್ಧಾಂತಿಕ ಹೋರಾಟ ನಡೆಸಿದ್ರೆ ಅದನ್ನು ಬೆಂಬಲಿಸಲಿಕ್ಕೆ ಬಹಳಷ್ಟು ಜನ ಇದ್ದಾರೆ. ಅದನ್ನು ಕೂಡ ಅವರು ಮಾಡಬೇಕು. ಓಕೆ, ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇನ್ನು ನಿಮಗೆ ಬಿಟ್ಟಿದ್ದು, ನೀವು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.